ಓಕೆ ಮಕ್ಕಳು ಬನ್ನಿ, ಮೊದಲನೇದಾಗಿ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂದ್ರೆ ಏನು? ಸಿ, ಲೆವೆಲ್ ಯಾವ ಹಂತದಲ್ಲಿ ಬಾಡಿ ಆರ್ಗನೈಸ್ಡ್ ಆಗಿದೆ. ವಾಟ್ ಡಸ್ ಇಟ್ ಮೀನ್? ಇಲ್ಲಿ ನೋಡಿ, there are few organisms where we going to see only the aggregation of cells. ಅಂತಂದ್ರೆ ಕೆಲವು ಕ್ರಿಯೇಚರ್ಸ್ಗಳಲ್ಲಿ ಮಕ್ಕಳೇ ವಿ ಗೋಣ ಸಿ ದ ಅಗ್ರಿಗೇಷನ್ ಆಫ್ ಸೆಲ್ಸ್. ಒಂದಿಷ್ಟು ಸೆಲ್ಸ್ಗಳು ಒಟ್ಟಿಗೆ ಕೂತ್ಕೊಂಡಿರುತ್ತೆ. ದೇ ವೋಂಟ್ ಕಮ್ ಟುಗೆದರ್ ಟು ಫಾರ್ಮ್ ಅ ಟಿಶ್ಯೂ. ದೇ ಆರ್ ಜಸ್ಟ್ ಅ ಲೂಸ್ ಸೆಲ್ ಅಗ್ರಿಗೇಟ್ಸ್. ಲುಕ್ ಹಿಯರ್, ವಿ ಗೋಣ ಕಾಲ್ ಇಟ್ ಆಸ್ ಅ ಲೂಸ್ ಸೆಲ್ ಅಗ್ರಿಗೇಟ್ಸ್. ಆಯ್ತಾ? ಈ ಲೂಸ್ ಸೆಲ್ ಅಗ್ರಿಗೇಟ್ಸ್, ಓಕೆ, ಎಲ್ಲಿ ನಾವು ಈ ಲೂಸ್ ಸೆಲ್ ಅಗ್ರಿಗೇಟ್ಸ್ ಅನ್ನು ನೋಡ್ತೇವೆ, ಆ ಒಂದು ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ನ ವಿ ಕಾಲ್ ಇಟ್ ಆಸ್ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಇದನ್ನ ವಿ ಕಾಲ್ ಇಟ್ ಆಸ್ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಮಕ್ಕಳೇ, ಐ ಆಮ್ ರಿಪೀಟಿಂಗ್ ಇಟ್ ಅಗೈನ್. ದೇರ್ ಆರ್ ಫ್ಯೂ ಕ್ರಿಯೇಚರ್ಸ್ ಇನ್ ವಿಚ್ ವಿ ಗೋಣ ಸಿ ಓನ್ಲಿ ಸೆಲ್ಸ್. ಓಕೆ, ಸಿ ದೇ ಆರ್ ಮಲ್ಟಿಸೆಲ್ಯುಲಾರ್, ಅಂದ್ರೆ ಒಂದಕ್ಕಿಂತ ಹೆಚ್ಚು ಸೆಲ್ಸ್ಗಳಿರುತ್ತೆ. ಆದರೆ ಅವೆಲ್ಲವೂ ಕೂಡ ಬರೀ ಸೆಲ್ಸ್ಗಳು. ದೇ ವೋಂಟ್ ಕಮ್ ಟುಗೆದರ್ ಟು ಫಾರ್ಮ್ ಅ ಟಿಶ್ಯೂ. You need to hear this word. In some organism there are only loose cell aggregates, and ಈ loose cell aggregates ಗಳಿತ್ತು ಅಂತಂದ್ರೆ that level of body organization we call it as cellular level of body organization. ಇದನ್ನ ನಾವು cellular level of body organization ಅಂತ ಕರ್ಕೊಳ್ತೇವೆ. ಯಾರು ಈ cellular level of body organization ತೋರಿಸ್ತಾರೆ? ನಾವು ಬರೆದಂತಹ 11 ಫೈಲಮ್ಗಳಲ್ಲಿ 1 ಫೈಲಮ್ ವಿಲ್ ಬಿ ಹ್ಯಾವಿಂಗ್ ದಿಸ್ ಪ್ರಾಪರ್ಟಿ. ಯಾವ್ದು ಗೆಸ್ ಮಾಡ್ಬೋದಾ? ಎಸ್, ಮೊದಲನೇದು ದಟ್ ಈಸ್ ಫೈಲಮ್ ಪೋರಿಫೆರಾ. ಈ ಫೈಲಮ್ ಪೋರಿಫೆರಾದಲ್ಲಿ ಬರೀ ಸೆಲ್ಸ್ಗಳಿರುತ್ತೆ ಮಕ್ಕಳ. ಪಿನಾಕೋಸೈಟ್ಸ್ ಅಥವಾ ಅಮೀಬೋಸೈಟ್ಸ್, ಕುವನೋಸೈಟ್ಸ್, ಈ ರೀತಿ ಸೆಲ್ಸ್ಗಳನ್ನು ನಾವು ಈ ಪೋರಿಫೆರಾದಲ್ಲಿ ನೋಡ್ತೇವೆ. ನೆಕ್ಸ್ಟ್, ಇನ್ ಸಮ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ದೇರ್ ಆರ್ ಟಿಶ್ಯೂ ಲೆವೆಲ್ ಬಾಡಿ ಆರ್ಗನೈಸೇಷನ್. ಇಲ್ಲೇನಪ್ಪ ಆಗುತ್ತೆ ಅಂತಂದ್ರೆ that cells will come together and form a tissue and they have the common function. ಮಕ್ಕಳೇ, ಇಲ್ಲಿ ಸೆಲ್ಸ್ಗಳೆಲ್ಲ ಒಟ್ಟಿಗೆ ಸೇರಿ ಟಿಶ್ಯೂಸ್ಗಳಾಗತ್ತೆ. ಆ ಟಿಶ್ಯೂಸ್ಗಳು ಒಂದು ಕಾಮನ್ ಫಂಕ್ಷನ್ ಅನ್ನ ನಡೆಸ್ಕೊಡ್ತವೆ. ಅದಕ್ಕೆ ಆ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅನ್ನ ವಿ ಕಾಲ್ ಇಟ್ ಆಸ್ ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಮಕ್ಕಳೇ, ವಿ ಕಾಲ್ ದಟ್ ಆಸ್ ಅ ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಲುಕ್ ಅಟ್ ದ ಸ್ಕ್ರೀನ್. ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತ ಕರಿತೀವಿ. ಮೊದಲನೇದು ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಗೊತ್ತಾಯಿತು. ಅಲ್ಲಿ ಲೂಸ್ ಸೆಲ್ ಅಗ್ರಿಗೇಟ್ಸ್ ಇದೆ. ಇನ್ನು ಅದರಲ್ಲಿ ಆ ಸೆಲ್ಸ್ಗಳು ಕಂಬೈನ್ ಟುಗೆದರ್ ಟು ಫಾರ್ಮ್ ಅ ಟಿಶ್ಯೂಸ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಮಕ್ಕಳೇ, ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾರನ್ನ ಕೊಡ್ಬೋದು ಅಂತಂದ್ರೆ ವಿ ಹ್ಯಾವ್ 2 ಫೈಲಮ್ಸ್. ಯಾವ್ದಿರ್ಬೋದು? ಪೋರಿಫೆರಾ ಆದ ನಂತರ ಇಬ್ಬರಿದ್ರಲ್ಲ, ಎಸ್, ಯಾರದು? ನಿಡೇರಿಯಾ ಮತ್ತು ಟೀನೋಫೋರಾ. Nidarians and ctenophores are the best examples for tissue level of body organization. Then look here, ಕೆಲವೊಂದು ಆರ್ಗಾನಿಸಮ್ಸ್ ನಲ್ಲಿ ಏನಾಗ್ಬಿಡುತ್ತೆ, ಟಿಶ್ಯೂಸ್ ವಿಲ್ ಕಮ್ ಟುಗೆದರ್ ಟು ಫಾರ್ಮ್ ಆರ್ಗನ್ಸ್. ಲುಕ್ ಅಟ್ ದ ಬೋರ್ಡ್. ಟಿಶ್ಯೂಸ್ಗಳು ಏನಾಗ್ಬಿಡುತ್ತೆ, ದೇ ಗ್ರೂಪ್ ಟುಗೆದರ್. ನಾನಾ ಬಗೆಯ ಟಿಶ್ಯೂಸ್ಗಳು ಜೊತೆಗೂಡ್ಕೊಂಡು ದೇ ಬಿಕಮ್ ಆರ್ಗನ್. ಅವುಗಳನ್ನು ನಾವು ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತ ಕರಿತೀವಿ. If we see organs in them, we call it as organ level of body organization. We call that as a organ level of body organization. ಮಕ್ಕಳೇ, ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ಹೇಳಬೇಕು. In the theoretical part, the example what they have given is, ನಮ್ಮ ಥಿಯರಿಟಿಕಲ್ ನಲ್ಲಿ ಎಕ್ಸಾಂಪಲ್ ಯಾವುದನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಪೋರಿಫೆರಾ, ನಿಡೇರಿಯಾ, ಟೀನೋಫೋರಾ. ಆದ್ಮೇಲೆ ಯಾರಿದ್ರು ಲಿಸ್ಟ್ ನಲ್ಲಿ? ಹೌದು, ಪ್ಲಾಟಿಹೆಲ್ಮಿಂಥಸ್. ದೇ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಬಟ್ ಆದರೆ ನಮ್ಮ NCERT ನಲ್ಲಿ ಒಂದು ಆಂಬಿಗ್ಯುಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಅಟ್ ಒನ್ ಸೈಡ್ ದೇ ಹ್ಯಾವ್ ಗಿವನ್ ಇಟ್ ಈಸ್ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ನೀವು ಥಿಯರಿ ಮುಂದೆ ಓದಿದ್ರೆ ಅದು ಆರ್ಗನ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಅದೇ NCERTಯ ಸಮರಿಗಿಂತ ಸ್ವಲ್ಪ ಮುಂಚೆ ದೇ ಹ್ಯಾವ್ ಮೇಡ್ ಟೇಬಲ್. ಅಲ್ಲೇನು ಕೊಟ್ಟಿದ್ದಾರೆ? ಆರ್ಗನ್ ಲೆವೆಲ್ ಪ್ಲಸ್ ಆರ್ಗನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ಹ್ಯಾವ್ ಅ ಕ್ಲಾರಿಟಿ. There are few lower platyhelminthes which showcases organ level of body organization, majority of them. There are few higher platyhelminthes who show organ system. Since majority of them are organ level of body organization, NCERT ಅಲ್ಲಿ initially they have given organ level of body organization. ಕೆಲವೊಂದಿಷ್ಟು ಹೈಯರ್ ಪ್ಲಾಟಿಹೆಲ್ಮಿಂಥಸ್ ಆರ್ಗನ್ ಸಿಸ್ಟಮ್ ತೋರಿಸೋದ್ರಿಂದ ಅವುಗಳನ್ನು ಆಡ್ ಮಾಡಿದ್ದಾರೆ. ಆರ್ಗನ್ ಸಿಸ್ಟಮ್ ಕೂಡ ಇದೆ ಅಂತ ಟೇಬಲ್ನಲ್ಲಿ ಆಡ್ ಮಾಡಿದ್ದಾರೆ. ಗಮನ ಇಟ್ಕೊಳ್ಳಿ. ನಾವು ವಿ ಹ್ಯಾವ್ ಅ ಲಾಸ್ಟ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಯಾವುದು ಮಕ್ಕಳೇ? ಐ ಥಿಂಕ್ ಯು ಕ್ಯಾನ್ ಗೆಸ್ ಇಟ್ ನಾವು.
ಸೆಲ್ಸ್ಗಳು ಜೊತೆಗೂಡಿ ಟಿಶ್ಯೂಸ್ಗಳಾಗತ್ತೆ, ಟಿಶ್ಯೂಸ್ಗಳ ಜೊತೆಗೂಡಿ ಆರ್ಗನ್ಗಳಾಗತ್ತೆ, ಆರ್ಗನ್ಗಳ ಜೊತೆಗೂಡಿದ್ರೆ ಏನಾಗುತ್ತೆ? ಎಸ್, ದಟ್ ಈಸ್ ಆರ್ಗನ್ ಸಿಸ್ಟಮ್ಗಳಾಗತ್ತೆ. ಇಫ್ ಅ ಆರ್ಗಾನಿಸಮ್ ಶೋಕೇಸಸ್ ವೆಲ್ ಡೆವಲಪ್ಡ್ ಆರ್ಗನ್ ಸಿಸ್ಟಮ್, ಆ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅನ್ನ ಮಕ್ಕಳೇ ವಿ ಕಾಲ್ ಇಟ್ ಆಸ್ ಅ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ನಾವು ಕಟ್ಕೊಳ್ಬೇಕು, ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಸಾರಿ, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಓಕೆ, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಮಕ್ಕಳೇ ಗಮನ ಕಂಪ್ಲೀಟ್ ಬೋರ್ಡ್ ಕಡೆ ಬರಲಿ, ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಹಾಗಿದ್ರೆ ಎಕ್ಸಾಂಪಲ್ಗಳು ಯಾವುದಾಯಿತು? ಲುಕ್ ಹಿಯರ್, ದ ಬೆಸ್ಟ್ ಎಕ್ಸಾಂಪಲ್ ವಿ ಕ್ಯಾನ್ ಗಿವ್ ಹಿಯರ್ ಇಸ್, ನಾವೇನು ಪ್ಲಾಟಿ ಹೆಲ್ಮಿಂಥಸ್ ಆದ್ಮೇಲೆ ಮಿಕ್ಕಿದ ಎಲ್ಲ ಫೈಲಮ್ಗಳಿದೆ, ಯಾವ್ದು? ರೈಟ್ ಫ್ರಮ್ ಆಸ್ಕೆಲ್ಮಿಂಥಸ್ ಟು, ಹೌದು, ರೈಟ್ ಫ್ರಮ್ ಆಸ್ಕೆಲ್ಮಿಂಥಸ್ ಟು ಕಾರ್ಡೇಟಾ, ರೈಟ್ ಫ್ರಮ್ ಆಸ್ಕೆಲ್ಮಿಂಥಸ್ ಟು ಕಾರ್ಡೇಟಾ, ಎಲ್ಲ ಫೈಲಮ್ಗಳು ಮಕ್ಕಳೇ ದೇ ವಿಲ್ ಬಿ ಶೋಕೇಸಿಂಗ್ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ನೀಟ್ ಪರೀಕ್ಷೆಯಲ್ಲಿ ತುಂಬ ಬಾರಿ ದೇ ಫೋಕಸ್ ಆನ್ ಮ್ಯಾಚ್ ದ ಫಾಲೋವಿಂಗ್. ಆ ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ ದೇ ವಿಲ್ ಬಿ ಆಸ್ಕಿಂಗ್ ದ ಕ್ವಶನ್ ಲೈಕ್ ದಿಸ್. ಒಂದು ಕಡೆ ಟಿಶ್ಯೂ, ಆರ್ಗನ್, ಸೆಲ್ಯುಲಾರ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಅಂತ ಕೊಟ್ಬಿಟ್ಟು ಇನ್ನೊಂದು ಕಡೆ ಏನು ಮಾಡಿರ್ತಾರೆ, ದೇ ವಿಲ್ ಬಿ ಗಿವಿಂಗ್ ಯಾವ ಫೈಲಮ್ಸ್ಗಳನ್ನು, ವಿ ಹ್ಯಾವ್ ಟು ಮ್ಯಾಚ್ ಇಟ್. ಸೊ ನಮಗೆ ಕ್ಲಾರಿಟಿ ಸಿಕ್ಕಿದೆ. ಸೆಲ್ಯುಲಾರ್ ಲೆವೆಲ್ ಇಸ್ ಪೋರಿಫೆರಾ, ನಿಡೇರಿಯನ್ ಟೀನೋಫೋರ್ಸ್ ಆರ್ ಟಿಶ್ಯೂ ಲೆವೆಲ್, platyhelminthes is the only one to showcase the organ level, and Ascalminthus to chordates are organ system level of body organization. ಹಾಗಿದ್ರೆ ನಾನೀಗ ಮೊದಲನೇದನ್ನ ಕಲಿತೆ ಅಂತ ಐ ಕ್ಯಾನ್ ಟಿಕ್ ಇಟ್ ಆಫ್. ಡನ್. ವಾಟ್ ಇಸ್ ದ ನೆಕ್ಸ್ಟ್ ಒನ್? ವಿ ಹ್ಯಾವ್ ಸಿಮೆಟ್ರಿ. ಸಿಮೆಟ್ರಿಯನ್ನು ನಾವು ಜನರಲಿ ಜಾಮೆಟ್ರಿ ಕ್ಲಾಸಸ್ನಲ್ಲಿ ಕಲ್ತಿರ್ತೀವಿ. ಮ್ಯಾಥ್ಸ್ ಮೇಡಮು, ಮ್ಯಾಥ್ಸ್ ಅವರು ನಿಮಗೆ ಜಾಮೆಟ್ರಿ ಹೇಳ್ಕೊಡ್ಬೇಕಾದ್ರೆ ಸಿಮೆಟ್ರಿ ಅನ್ನೋ ಪದವನ್ನು ಯೂಸ್ ಮಾಡಿರ್ತಾರೆ. ವಾಟ್ ಇಸ್ ಅ ಸಿಮೆಟ್ರಿ? ಐ ಟೆಲ್ ಯು. ಸಿ, ಎನಿ ಪ್ಲೇನ್ ಕ್ರಾಸಿಂಗ್ ದ ಸೆಂಟ್ರಲ್ ಆಕ್ಸಿಸ್, ಯಾವುದಾದರೂ ಪ್ಲೇನ್ ಆರ್ಗ್ಯಾನಿಸಮ್ ಅನ್ನ ಸೆಂಟ್ರಲ್ ಆಕ್ಸಿಸ್ ಅನ್ನ ಕ್ರಾಸ್ ಮಾಡಿದ್ರೆ, ಸೆಂಟ್ರಲ್ ಆಕ್ಸಿಸ್ ಆರ್ ಅ ಸೆಂಟ್ರಲ್ ಪಾಯಿಂಟ್, ಸೆಂಟ್ರಲ್ ಆಕ್ಸಿಸ್ ಆರ್ ಅ ಸೆಂಟ್ರಲ್ ಪಾಯಿಂಟ್ ಅನ್ನ ಕ್ರಾಸ್ ಮಾಡಿದ್ರೆ ಆದಲ್ಲಿ, ಮತ್ತು ಕ್ರಾಸ್ ಮಾಡಿದಾಗ ಯು ಕ್ಯಾನ್ ಡಿವೈಡ್ ದ ಆರ್ಗ್ಯಾನಿಸಮ್ ಇಂಟು ಟೂ ಐಡೆಂಟಿಕಲ್ ಹಾಫ್. ಲುಕ್ ಹಿಯರ್, you can divide the organism into two identical half. ನೀವು ಆ ಆರ್ಗ್ಯಾನಿಸಮ್ ಅನ್ನ ಟೂ ಐಡೆಂಟಿಕಲ್ ಹಾಫ್ ಆಗಿ ಡಿವೈಡ್ ಮಾಡಿದ್ದೆ ಆದಲ್ಲಿ, then you can call that group of organism as a symmetrical organism. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ let us take an example over here. ನಾನೇನು ಮಾಡ್ತೀನಿ ಈಗ, I'll take a best example over here. Just look here. Okay, so there are organisms like this. There are organisms like this. ನಿಮ್ಮ ಪೋರಿಫೆರೆನ್ಸ್ಗಳು ಒಂದು ಹಂತಕ್ಕೆ ಈ ರೀತಿ ಕಾಣಿಸ್ತಾರೆ. ಓಕೆ, ಇರಲಿ. ಓಕೆನಾ? ದಿಸ್ ಇಸ್ ಸೆಂಟ್ರಲ್ ಪಾಯಿಂಟ್, ಕರೆಕ್ಟ್ ತಾನೆ? ಇದು ಸೆಂಟ್ರಲ್. ಈಗ ಏನಾದರೂ ನೀವು ಇದನ್ನು ಕಟ್ ಮಾಡಿದ್ರೆ, ಯಾವುದಾದ್ರೂ ಆಕ್ಸಿಲ್ ತಗೊಳ್ಳಿ, ಮೇನ್ ಪಾಯಿಂಟ್, ಹೀಗಾದರೂ ಕಟ್ ಮಾಡಿ, ವಿಲ್ ಗೆಟ್ ಅ ಟೂ ಈಕ್ವಲ್ ಹಾಫ್? ಚೆಕ್ ಮಾಡಿ ಒಂದ್ಸಲ, ಯೋಚನೆ ಮಾಡಿ, ಸಿಗುತ್ತಾ ಟೂ ಈಕ್ವಲ್ ಹಾಫ್? ಐ ಡೋಂಟ್ ಥಿಂಕ್ ಸೊ ಅಲ್ವಾ? ಸಿ, ನೀವು ಹಿಂಗೆ ಕಟ್ ಮಾಡಿದ್ರೆ ಐ ವಾಂಟ್ ಗೆಟ್ ದ ಹಾಫ್ ಆಫ್ ದ ಪೀಸ್ ಹಿಯರ್. ಮೀನ್ಸ್ ವಿ ಹ್ಯಾವ್ ಟು ಟೆಲ್ ದಟ್ ದೇ ಆರ್ ನಾಟ್ ಗಿವಿಂಗ್ ಐಡೆಂಟಿಕಲ್ ಹಾಫ್ ಇನ್ ಎನಿ ಪ್ಲೇನ್. ನೀವು ಯಾವುದೇ ಪ್ಲೇನ್ ಕ್ರಾಸ್ ಮಾಡೋದು ಯು ಆರ್ ನಾಟ್ ಗೆಟಿಂಗ್ ಐಡೆಂಟಿಕಲ್ ಹಾಫ್. ಸೊ ನಾಟ್ ಗೆಟಿಂಗ್ ಐಡೆಂಟಿಕಲ್ ಹಾಫ್, ಕರೆಕ್ಟ್ ಅಲ್ವಾ? ನಾಟ್ ಗೆಟಿಂಗ್ ಐಡೆಂಟಿಕಲ್ ಹಾಫ್. ನನಗೆ ಎರಡು ಈಕ್ವಲ್ ಪದವನ್ನು ಕೂಡ ಹಾಕ್ಬೇಕು ನಾನು. ಟೂ ಐಡೆಂಟಿಕಲ್ ಈಕ್ವಲ್ ಹಾಫ್ಗಳು ಸಿಗ್ತಾ ಇಲ್ಲ, ಕರೆಕ್ಟ್? ಸೊ ಹಾಗಿದ್ರೆ ಏನಂತ ಕರ್ಕೊಳ್ತೀವಿ? If you are not getting a two identical half, okay, then we call that group of organism as a symmetrical. ಮಕ್ಕಳೇ ಅದನ್ನ ನಾವು asymmetrical ಅಂತ ಕರಿತೀವಿ. Absence of symmetry, asymmetrical. ಸೊ ಇಲ್ಲಿಗೆ ನಾನು ಯಾವ್ದು ಎಕ್ಸಾಂಪಲ್ ತಗೊಳ್ಬೋದು ಅಂದ್ರೆ ಮಕ್ಕಳೇ, see, some of the sponges, or I can tell most of the sponges, ಆಯ್ತಾ? ಸ್ಪಾಂಜಸ್ ಅಂದ್ರೆ ಪೋರಿಫೆರೆನ್ಸ್. ಈ ಮೋಸ್ಟ್ ಆಫ್ ದ ಪೋರಿಫೆರೆನ್ಸ್ ಏನಿದ್ದಾರೆ ಸ್ಪಾಂಜಸ್ ಅಂತ ಬರೆಯೋಣ. ಓಕೆ, ದಟ್ಸ್ ಇಟ್. ಓಕೆ, ಈ ಮೋಸ್ಟ್ ಆಫ್ ದ ಪೋರಿಫೆರೆನ್ಸ್ ಸ್ಪಾಂಜಸ್ ಏನಿದ್ದಾರೆ ಅವರು ಎಸಿಮೆಟ್ರಿಕಲ್. ನೀವು ಯಾವುದೇ ಪ್ಲೇನ್ ನಲ್ಲಿ ಅವರನ್ನ ಕಟ್ ಮಾಡಿದ್ರು ಕೂಡ ಯು ಕಾಂಟ್ ಗೆಟ್ ಅ ಟು ಈಕ್ವಲ್ ಹಾಫ್. ಸೊ ವಿ ಕ್ಯಾನ್ ಟೆಲ್ ದಟ್ ಎನಿ ಪ್ಲೇನ್ ಕ್ರಾಸಿಂಗ್ ದ ಸೆಂಟ್ರಲ್ ಆಕ್ಸಿಸ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ನಾಟ್ ಗಿವಿಂಗ್ ಅ ಟು ಐಡೆಂಟಿಕಲ್ ಹಾಫ್. ಸೊ ಅದಕ್ಕೆ ನಾವು ಅವ್ರನ್ನ ಏನಂತ ಕರಿತೀವಿ? ವಿ ಕಾಲ್ ದೆಮ್ ಆಸ್ ಅ ಎಸಿಮೆಟ್ರಿಕಲ್. ಮಕ್ಕಳು ಅವರನ್ನ ನಾವು ಎಸಿಮೆಟ್ರಿಕಲ್ ಅಂತ ಕರಿತೀವಿ. ಗಾಟ್ ಇಟ್? ಸಿಮೆಟ್ರಿನೇ ಇಲ್ಲ. Okay, fine. See, I'll take you to the next one now. See here. ನಾನೀಗ let us roughly write a sketch. Let us roughly ಒಂದು ಆರ್ಗ್ಯಾನಿಸಮ್ ಅನ್ನು ಬರೆಯೋಣ. ಓಕೆ,
ಸೊ ಐ ಥಿಂಕ್ ಆಲ್ರೆಡಿ ಗೆಸ್ ಮಾಡಿರ್ತೀರಿ ಯಾವ ಆರ್ಗ್ಯಾನಿಸಮ್ನ ಬರೀತಾ ಇದ್ದೀನಿ ನಾನೀಗ. ಓಕೆ, ಹೌದು ಸ್ಟಾರ್ ಫಿಶ್. ಕರೆಕ್ಟ್. ಸೆಂಟ್ರಲ್ ಪಾಯಿಂಟ್ ಎಲ್ಲಿದೆ ಅಥವಾ ಸೆಂಟ್ರಲ್ ಆಕ್ಸಿಸ್ ಎಲ್ಲೋಗುತ್ತೆ? ದಿಸ್ ಇಸ್ ಅ ಪಾಯಿಂಟ್. ಕರೆಕ್ಟ್ ಅಲ್ವಾ? ಫೈನ್, ಕರೆಕ್ಟ್ ತಾನೆ? ಸೊ ಎನಿ ಪ್ಲೇನ್ ಕ್ರಾಸಿಂಗ್ ದ ಸೆಂಟ್ರಲ್ ಆಕ್ಸಿಸ್. ಲುಕ್ ಹಿಯರ್, ಒಂದು ಪ್ಲೇನ್, ಎರಡು ಪ್ಲೇನ್, ಆಯ್ತಾ, ಮೂರು ಪ್ಲೇನ್, ಈ ತರ ಯಾವುದಾದ್ರೂ ಪ್ಲೇನ್ ಆಗಲಿ ಮಕ್ಕಳೇ. ಓಕೆ, ಡು ವಿ ಗೆಟ್ ಐಡೆಂಟಿಕಲ್ ಹಾಫ್? ಕಟ್ ಮಾಡ್ದ, ಕ್ಯಾನ್ ವಿ ಗೆಟ್ ಐಡೆಂಟಿಕಲ್ ಹಾಫ್? ಎಸ್, ದೇರ್ ಇಸ್ ಚಾನ್ಸ್. ಹಿಂಗ್ ಕಟ್ ಮಾಡೋದು ನನಗೆ ಇಲ್ಲಿ ಅರ್ಧ, ಆ ಕಡೆ ಅರ್ಧ. ಹಿಂಗ್ ಕಟ್ ಮಾಡ್ಕೊಂಡ್ರು ಇಲ್ಲಿ ಅರ್ಧ, ಈ ಕಡೆ ಅರ್ಧ. ವಿಲ್ ಗೆಟ್ ಐಡೆಂಟಿಕಲ್ ಹಾಫ್ ಸಿಗುತ್ತೆ ನಮ್ಗೆ ಇಲ್ಲಿ. ಮಕ್ಕಳು ಜ್ಞಾಪಕ ಇಟ್ಕೊಳ್ಳಿ, ವೆರಿ ಸಿಂಪಲ್ ಇದು. ಓಕೆ, ಎನಿ ಪ್ಲೇನ್ ಕ್ಯಾನ್ ಗಿವ್ ಅ ಟು ಈಕ್ವಲ್ ಹಾಫ್ ಹಿಯರ್. ಓಕೆ, ಸೊ ಐ ಕ್ಯಾನ್ ಕಾಲ್ ಇಟ್ ಫಸ್ಟ್ ಆಫ್ ಆಲ್ ಸಿಮೆಟ್ರಿಕಲ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನೆ. ಸೊ ಇನ್ನೊಂದು ಎಕ್ಸಾಂಪಲ್ ಹೆಂಗ್ ಕೊಡ್ಲಿ? ಸಿ, ಲುಕ್ ಹಿಯರ್, ಒಂದು ಪುಟ್ಟದಾಗಿ ಲೆಟ್ us write this. ಓಕೆ, ಗಮನ ಬೋರ್ಡ್ ಕಡೆ ಇರಲಿ. ಓಕೆ, ರಫ್ ಆಗಿ I'll draw a creature. ಓಕೆ, ಸೊ ಒಂದು ರಫ್ ಸ್ಕೆಚ್ ಆಗಿ ಒಂದು ಕ್ರಿಯೇಚರ್ ಅನ್ನ ಡ್ರಾ ಮಾಡೋಣ, ಆಯ್ತಾ? ಸೊ ಲೆಟ್ಸ್ ರೈಟ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಫೈನ್. ಲೆಟ್ ವಿ ಹ್ಯಾವ್ ಒನ್ ಕ್ರಿಯೇಚರ್. ನೀವು ಯೋಚನೆ ಮಾಡಿ, will I get a two identical half in this plane? ನೋಡಿ, ಈ ರೀತಿ ಸೆಂಟ್ರಲ್ ಆಕ್ಸಿಸ್ ಅನ್ನ ಕಟ್ ಮಾಡಿ 2 identical half ಸಿಗುತ್ತಾ? ಸಿಗುತ್ತೆ. ಕರೆಕ್ಟ್. ಮತ್ತೆ ಇದನ್ನ ನೋಡಿ, ಈ ಕಡೆ ಹೋಗಿ I'll just go with this one. Do I get a two identical half? ಹಿಂಗ್ ಹೋದ್ರೆ no, I won't get ಐಡೆಂಟಿಕಲ್ ಸಿಗಲ್ಲ. ಐಡೆಂಟಿಕಲ್ ಅಂದ್ರೆ ಸೇಮ್ ಇರಬೇಕು ಅಲ್ವಾ? ನಾನು ಹಿಂಗ್ ಹೋದ್ರೆ, ಅಡ್ಡ ಹೋದ್ರೆ ಐಡೆಂಟಿಕಲ್ ಸಿಗ್ತಾ ಇಲ್ಲ. ಅಥವಾ ಡಯಾಗನಲ್ ಹೋದ್ರೆ ಏನಾದ್ರೂ ಸಿಗುತ್ತಾ? ಸಿಗಲ್ಲ, ಚಾನ್ಸ್ ಇಲ್ಲ. ಆ ಕಡೆಯಿಂದ ಆ ಕಡೆನೂ ಚಾನ್ಸ್ ಇಲ್ಲ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಒಂದೇ ಒಂದು ಪ್ಲೇನ್ ಅಲ್ಲಿ ಮಾತ್ರ ನನಗೆ 2 ಐಡೆಂಟಿಕಲ್ ಹಾಫ್ ಸಿಗ್ತಾ ಇದೆ. ಆದ್ರೆ ಇವರಲ್ಲಿ ನೋಡಿ ಎಲ್ಲ, ಸಿ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಅ ಪಿಜ್ಜಾ ನೋಡಿ, ಪಿಜ್ಜಾನ ಹಿಂಗ್ ಕಟ್ ಮಾಡಿದ್ರೆ ನಂಗೆ ಐಡೆಂಟಿಕಲ್ ಹಾಫ್ ಸಿಗುತ್ತೆ. ಕರೆಕ್ಟಾ? ಅದೇ ಪಿಜ್ಜಾನ ನಾನು ಹಿಂಗ್ ಕಟ್ ಮಾಡಿದ್ರೆ ಐಡೆಂಟಿಕಲ್ ಹಾಫ್ ಸಿಗುತ್ತೆ. ಕರೆಕ್ಟ್ ತಾನೆ? ಸೊ ಇವೆರಡೂ ಆರ್ಗ್ಯಾನಿಸಮ್ಸ್ಗಳು ಮಕ್ಕಳೇ, ದೇ ಆರ್ ಸಿಮೆಟ್ರಿಕಲ್, ನೋ ಡೌಟ್. ಅವರು ಸಿಮೆಟ್ರಿಯನ್ನು ತೋರಿಸ್ತಾ ಇದ್ದಾರೆ, ಮೀನ್ಸ್ ದೇ ಆರ್ ಗಿವಿಂಗ್ ಅ ಟು ಐಡೆಂಟಿಕಲ್ ಹಾಫ್. ದೇ ಆರ್ ಸಿಮೆಟ್ರಿಕಲ್. ಆದ್ರೆ ಒನ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇಸ್ ಶೋಕೇಸಿಂಗ್ ಎನಿ ಪ್ಲೇನ್. ನೀವು ಯಾವುದೇ ಪ್ಲೇನ್ ನಲ್ಲಿ ಕೊಟ್ಟರು ಕೂಡ, ಯಾವುದೇ ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರು ಕೂಡ, ದೇ ಆರ್ ಗೆಟಿಂಗ್ ಅ ಟು ಈಕ್ವಲ್ ಹಾಫ್. ಬಟ್ ಯು ಶುಡ್ ಮೇಕ್ ಶೋರ್ ದಟ್ ದೇ ಹ್ಯಾವ್ ಟು ಕ್ರಾಸ್ ದ ಸೆಂಟ್ರಲ್ ಆಕ್ಸಿಸ್. ಕರೆಕ್ಟ್. ಈಗ ಓನ್ಲಿ ಒನ್ ಪ್ಲೇನ್, ಲುಕ್ ಇಲ್ಲಿ ನೋಡಿ, ಓನ್ಲಿ ಒನ್ ಪ್ಲೇನ್, ಆಯ್ತಾ? ಯಾವುದಾದ್ರೂ ಒನ್ ಪ್ಲೇನ್ ಅಲ್ಲಿ ಮಾತ್ರ ನಿಮಗೆ ಐಡೆಂಟಿಕಲ್ ಹಾಫ್ ಸಿಗುತ್ತೆ ಅಂತಂದ್ರೆ ವಿ ಕಾಲ್ ದಟ್ ಆಸ್ ಅ ಬೈಲ್ಯಾಟ್ರಲ್ ಸಿಮೆಟ್ರಿ. ಅದನ್ನ ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಎನಿ ಪ್ಲೇನ್ ಅಂತಂದ್ರೆ ಮಕ್ಕಳೇ, ವಿ ಕಾಲ್ ಇಟ್ ಆಸ್ ಅ ರೇಡಿಯಲ್ ಸಿಮೆಟ್ರಿ. ಇದನ್ನ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಮೈ ಫ್ರೆಂಡ್ಸ್, ಲುಕ್ ಹಿಯರ್, ಬೇಸ್ಡ್ ಆನ್ ದಿಸ್ ಆಲ್ಸೋ ವಿ ಆರ್ ಡಿವೈಡಿಂಗ್ ಕಿಂಗ್ಡಮ್ ಅನಿಮೇಲಿಯಾ. ಹೌದು, ಮೊದಲಿಗೆ ಎಸಿಮೆಟ್ರಿಕಲ್ ಗೊತ್ತಾಯ್ತು, ತದನಂತರ ನಾವು ರೇಡಿಯಲಿ ಸಿಮೆಟ್ರಿಕಲ್ ಅನ್ನ ಕಲ್ತ್ಕೊಂಡ್ವಿ. ಅದಾದ ನಂತರ ವಿ ಆರ್ ಲುಕಿಂಗ್ ಇನ್ ಟು ದ ಸಿಮೆಟ್ರಿಕಲ್, ದಟ್ ಇಸ್ ಬೈಲ್ಯಾಟರಲ್ ಸಿಮೆಟ್ರಿಕಲ್. ಐ ರೈಟ್ ದ ಎಕ್ಸಾಂಪಲ್ಸ್. ನೋಡಿ ಮಕ್ಕಳೇ, ಅಫ್ಕೋರ್ಸ್ ಇಲ್ಲಿ ನಿಮ್ಗೆ ಗೊತ್ತಾಗಿದೆ ಎಕ್ಸಾಂಪಲ್ ಏನ್ ಬರಿಬಹುದು ಗೊತ್ತಾ? ಸೊ ಐ ರೈಟ್ ಡೌನ್ ದ ವರ್ಡ್ ಹಿಯರ್, ಐ ರೈಟ್ ಡೌನ್ ಹಿಯರ್ ಇಟ್ ಸೆಲ್ಫ್, ದಟ್ ಈಸ್ ರೇಡಿಯಲ್ ಸಿಮೆಟ್ರಿ. ಒನ್ ಟೈಪ್ ಆಫ್ ಸಿಮೆಟ್ರಿ ಇಸ್ ರೇಡಿಯಲ್ ಸಿಮೆಟ್ರಿ. ದ ಬೆಸ್ಟ್ ಎಕ್ಸಾಂಪಲ್ ನೋಡಿ, ನಮಗೆ ಬಹಳ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ಬೋದು. ಒಂದು, ಸಮ್ ಆಫ್ ದ ಸ್ಪಾಂಜಸ್. ಒಂದಿಷ್ಟು ಸ್ಪಾಂಜಸ್ಗಳು ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗ್ತಾರೆ. ಸಮ್ ಆಫ್ ದ ಸ್ಪಾಂಜಸ್, ಹೌದು, ಸ್ಪಾಂಜಸ್ಗಳು ಒಂದಿಷ್ಟು ಬೆಸ್ಟ್ ಎಕ್ಸಾಂಪಲ್ ಆಗ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ನಿಡೇರಿಯಾ. ಹೌದು, ನಿಡೇರಿಯಾ ಇಸ್ ಬೆಸ್ಟ್ ಎಕ್ಸಾಂಪಲ್. ಟೀನೋಫೋರ್ಸ್ ಆರ್ ಬೆಸ್ಟ್ ಎಕ್ಸಾಂಪಲ್. ಎಲ್ಲದಕ್ಕಿಂತ ಅದ್ಭುತವಾದ ಎಕ್ಸಾಂಪಲ್ ನಾವು ಬರೀತಾ ಇದ್ದೀವಿ, ದಟ್ ಈಸ್ ಅಡಲ್ಟ್ ಎಕೈನೋಡಮ್. ಬಹಳ ಇಂಪಾರ್ಟೆಂಟ್ ಇದು. ಎಲ್ಲ ಎಕೈನೋಡಮ್ಸ್ಗಳೆಲ್ಲ ಅಡಲ್ಟ್ ಎಕೈನೋಡಮ್ಸ್. ಅಡಲ್ಟ್ ಎಕೈನೋಡಮ್ಸ್ಗಳು ಮಾತ್ರ ಮಕ್ಕಳೇ they can showcase the radial symmetry. What about the larval echinoderms? They will be having bilateral. We'll write it down. Coming to the bilateral symmetry examples ಗಳನ್ನ ನಾವು ಇಲ್ಲಿ ಬರೆಯೋಣ. ಓಕೆ, ಯಾರು ಇರ್ತಾರೆ ಎಕ್ಸಾಂಪಲ್ಸ್? ನಾ ಹೇಳಿದ್ನಲ್ಲ, ನಿಮ್ ಪ್ಲಾಟಿ ಹೆಲ್ಮಿಂಥಸ್ ಇಂದ ಹಿಡ್ಕೊಂಡು, ಆಯ್ತಾ, ರೈಟ್ ಫ್ರಮ್ ಪ್ಲಾಟಿ ಹೆಲ್ಮಿಂಥಸ್ ಟಿಲ್ ಕಾರ್ಡೇಟಾ ಎಲ್ಲರೂ ಕೂಡ ಲಿವಿಂಗ್ ಅಡಲ್ಟ್ ಎಕೈನೋಡರ್ಮ್ ಆಸ್ ಅನ್ ಎಕ್ಸೆಪ್ಷನ್. ಓಕೆ, ಸ್ಪೆಷಲ್ ಇನ್ಕ್ಲೂಷನ್ ಮಾಡೋಣ. ಯಾರನ್ನ? ಲಾರ್ವಲ್ ಎಕೈನೋಡರ್ಮ್ಸ್. ಓಕೆ, ಪ್ಲಾಟಿ ಹೆಲ್ಮಿಂಥಸ್ ಇಂದ ಹಿಡಿದು ಕಾರ್ಡೇಟಾ ತನಕ ಅವರು ಕೂಡ ಬೈಲ್ಯಾಟರಲ್ ಸಿಮೆಟ್ರಿಯನ್ನು ತೋರಿಸ್ತಾರೆ. ಮೈ ಫ್ರೆಂಡ್ಸ್, ಐ ವಾಂಟ್ ಟು ಕನ್ಕ್ಲೂಡ್ ದಿಸ್. ಬೇಸ್ಡ್ ಆನ್ ದ ಸಿಮೆಟ್ರಿ ವಿ ಆರ್ ಕ್ಲಾಸಿಫೈಯಿಂಗ್ ಅಗೇನ್. ಯಾರಿಗೆ ಯಾವುದೇ ಪ್ಲೇನ್ ಅಲ್ಲಿ ನೀವು ಕಟ್ ಮಾಡೋದು, ದ ನಾಟ್ ಗಿವಿಂಗ್ ಟು ಐಡೆಂಟಿಕಲ್ ಈಕ್ವಲ್ ಹಾಫ್, you call them as asymmetrical. If they break down in any plane, you can
You can cut into two equal half in any plane. That is called a radially symmetrical. Only one plane can give a two equal half ಅಂತ ಹೇಳಿದ್ರೆ ಅದನ್ನ bilateral symmetrical ಅಂತ ಕರಿತೀವಿ. Asymmetrical example ಯಾರಿದ್ದಾರೆ? Poriferans. Most of the poriferans are asymmetrical. ರೇಡಿಯಲ್ ಎಕ್ಸಾಂಪಲ್ ಯಾರಿದ್ದಾರೆ? ಸಮ್ ಆಫ್ ದ ಪೋರಿಫರೆನ್ಸ್ ಈ ಸೈಕಾನ್ ಆ ಸಿಲಿಂಡ್ರಿಕಲ್ ನೇಚರ್ ಇರುತ್ತೆ ಈ ರೀತಿ. ಓಕೆ, ಸೊ ಆರಾಮಾಗಿ ಅವರನ್ನ ನಾವು ಯಾವ ಪ್ಲೇನ್ ಅಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಬಹುದು. ದಟ್ ಇಸ್ ವಾಟ್ ದ ಸಮ್ ಸ್ಪಾಂಜಸ್. ಅದು ಬಿಟ್ರೆ ನಿಡೇರಿಯನ್ಸ್, ಹೈಡ್ರಾ, ಇಫ್ ಯು ನೋ, ಜೆಲ್ಲಿ ಫಿಶ್, ಅವುಗಳು. ಟೀನೋಫೋರ್ಸ್, ಟೀನೋಪ್ಲಾನ, ಪ್ಲೂರೋಬ್ರಾಂಕಿ ಅಂತ ಸರ್ಕ್ಯುಲರ್ ಕ್ರಿಯೇಚರ್ಸ್ ಗಳಿರುತ್ತೆ. ಅವರನ್ನು ಕೂಡ ಆರಾಮಾಗಿ ನೀವು ಯಾವುದೇ ಆಕ್ಸಸ್ ನಲ್ಲಿ ಕೂಡ ಕಟ್ ಮಾಡ್ಕೊಂಡ್ರು ಇದರಲ್ಲಿ ಗಿವ್ ಅ ಟೂ ಈಕ್ವಲ್ ಹಾಫ್. Then bilateral symmetric ಬಂದೆ, only one plane can give you a two identical half. That is on one plane, anterior to posterior plane. That's it. ಈಗ ನಮ್ಮನ್ನ ಇಲ್ಲಿಂದ ಎಲ್ಲ ಕಟ್ ಮಾಡಿದ್ರೆ you're gonna get a two equal half, right? That's it. ಅದನ್ನ ನಾವು ಏನಂತ ಹೇಳ್ತೀವಿ? ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಿದ್ದೀನಿ ನೋಡಿ ಮಕ್ಕಳೇ, ಒಂದು ಪ್ಲಾಟಿ ಹೆಲ್ಮೆಂಥಸ್ ಇಂದ ಕಾರ್ಡೆಟಾ ತನಕ ಎಕಾನೋಡರ್ಮೆಟಾ ಇದೆಯಾ? ಇದೆ. ಯಾವ ಎಕಾನೋಡರ್ಮೆಟಾ? ಲಾರ್ವಲ್ ಎಕಾನೋಡರ್ಮೆಟಾ. ಅಡಲ್ಟ್ ಏನಾಗುತ್ತೆ? ಅವ್ರು ರೇಡಿಯಲ್ ಸಿಮೆಟ್ರಿ ಕಡೆ ಬರ್ತಾರೆ. ಸೊ ಹಾಗಿದ್ರೆ ಐ ಕ್ಯಾನ್ ಟೇಕ್ ಒನ್ ಮೋರ್, ದಟ್ ಇಸ್ ಸಿಮೆಟ್ರಿ. ವಿ ಹ್ಯಾವ್ ಲರ್ನ್ಡ್ ಸಿಮೆಟ್ರಿ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಎಸ್, ನೌ ಇಟ್ಸ್ ಟೈಮ್ ಟು ಲುಕ್ ಇಂಟು ದ ಜರ್ಮ್ ಲೇಯರ್. ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್ ಇಂಟು ದ ಜರ್ಮ್ ಲೇಯರ್. ಜರ್ಮ್ ಲೇಯರ್ ಮಾತಾಡಿದಾಗ ವಿ ನೀಡ್ ಟು ಹ್ಯಾವ್ ಫ್ಯೂ ಥಿಂಗ್ಸ್. ಏನು ಮಾತಾಡ್ಕೋಬೇಕು ಮಕ್ಕಳಲ್ಲಿ ನೋಡಿ, there will be a egg cell, there will be a sperm cell. ಕರೆಕ್ಟ್ ಅಲ್ವಾ? ನಾವು ಕಳೆದ ವರ್ಷದ ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಚಾಪ್ಟರ್ಲಿ ವಿ ಹ್ಯಾವ್ ಲರ್ನ್ಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀದಾಗಬೇಕಾದ್ರೆ ಅಥವಾ ಜನರಲಿ ರಿಪ್ರೊಡಕ್ಷನ್ ಅಂತ ಹೇಳಿದಾಗ ಏನಂತ ಹೇಳ್ತೀವಿ? ಫಸ್ಟ್ ಆಫ್ ಆಲ್ ಏನಿರುತ್ತೆ, ಒಂದು ಝೈಗೋಟ್ ಅಂತಕ್ಕಂಥದ್ದು ಇರುತ್ತೆ. ದೇರ್ ವಿಲ್ ಬಿ ಅ ಝೈಗೋಟ್ ವಿಚ್ ಇಸ್ ದ ಪ್ರಾಡಕ್ಟ್ ಆಫ್ ಫರ್ಟಿಲೈಸೇಷನ್. ಝೈಗೋಟ್ ಎಸ್ಸೆಲ್ಲಿರುತ್ತೆ? ಎಷ್ಟಿರ್ಬೋದು ಯೋಚನೆ ಮಾಡಿ. ಹೌದು, ಇಟ್ ಈಸ್ ಅ ಒನ್ ಸೆಲ್. ಕರೆಕ್ಟ್. ಝೈಗೋಟ್ ಏನಾಗುತ್ತೆ, ದೇ ವಿಲ್ ಕೀಪ್ ಅಂಡರ್ ಗೋಯಿಂಗ್ ರಿಪೀಟೆಡ್ ಮೈಟಾಟಿಕ್ ಸೆಲ್ ಡಿವಿಷನ್. ಇವುಗಳು ರಿಪೀಟೆಡ್ ಮೈಟಾಟಿಕ್ ಸೆಲ್ ಡಿವಿಷನ್ಗಳು ಆಗುತ್ತೆ. ರಿಪೀಟೆಡ್ ಮೈಟಾಟಿಕ್ ಸೆಲ್ ಡಿವಿಷನ್ಗಳಾಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ಇಟ್, ಈ ರಿಪೀಟೆಡ್ ಮೈಟಾಟಿಕ್ ಸೆಲ್ ಡಿವಿಷನ್ ಅನ್ನ ವಿ ಕಾಲ್ ಇಟ್ ಅಸ್ ಅ ಕ್ಲೀವೇಜ್. ಅದು ನಾವು ಕ್ಲೀವೇಜ್ ಅಂತ ಕರ್ಕೊಳ್ತೀವಿ. ಒಂದು ಸೆಲ್ ಝೈಗೋಟು ಪದೇ ಡಿವೈಡ್ ಆಗ್ತಾ ಹೋಗುತ್ತೆ. ಆಗ ಒಂದು ಸೆಲ್ ಇದ್ದಂತಹ ಝೈಗೋಟ್ ಏನಾಗುತ್ತೆ? ಎರಡಾಗುತ್ತೆ. If the one cell will become two cell, ಈ ತೀರಿ ಎರಡಾಗತ್ತೆ. ಎರಡಿದ್ದದ್ದು ಮೂರಾಗತ್ತೆ. ಸಾರಿ ಎರಡಿದ್ದದ್ದು ನಾಲ್ಕಾಗತ್ತೆ. ಜಸ್ಟ್ ಅ ಸೆಕೆಂಡ್. ನಾಲ್ಕಿದ್ದು ಎಂಟಾಗತ್ತೆ. ಎಂಟಿದ್ದದ್ದು 16 ಆಗತ್ತೆ. 16 ಇದ್ದದ್ದು 32 ಆಗತ್ತೆ. ಈ ರೀತಿ ನಂಬರ್ ಆಫ್ ಸೆಲ್ಸ್ ವಿಲ್ ಬಿ ಕೀಪ್ ಆನ್ ಇನ್ಕ್ರೀಸಿಂಗ್. ಗೊತ್ತಾಯ್ತಾ? ಒಂದು ಸೆಲ್ಲು ಎರಡಾಯ್ತು, 2 4 ಆಯ್ತು, 4 8 ಆಯ್ತು, 8 16 32 64 ಸೆಲ್ಸ್ಗಳಾಗಿದೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ದೇರ್ ವಿಲ್ ಬಿ ಅ ರೌಂಡ್ ಬಾಲ್ ಆಫ್ ಸೆಲ್ಸ್. ಹೌದು, ದೇರ್ ಇಸ್ ಅ ಕ್ಲಸ್ಟರ್ ಆಫ್ ಸೆಲ್ಸ್. ಒಂದು ರೌಂಡ್ ಬಾಲ್ ಆಫ್ ಸೆಲ್ಸ್ ಅನ್ನು ನಾವು ನೋಡ್ತೇವೆ ಮಕ್ಕಳೇ. ಈ ರೌಂಡ್ ಬಾಲ್ ಆಫ್ ಸೆಲ್ಸ್ ಏನಾಗ್ಬಿಡುತ್ತೆ ಗೊತ್ತಾ? ಇನ್ ಸಮ್ ಆಫ್ ದ ಕ್ರಿಯೇಚರ್ಸ್, ಲುಕ್ ಹಿಯರ್, ಇನ್ ಸಮ್ ಆಫ್ ದ ಕ್ರಿಯೇಚರ್ಸ್ ದೇ ವಿಲ್ ಅರೇಂಜ್ ಇಂಟು 2 layers. In some of the creatures, this round ball of cells will arrange into 2 layers. In some of the creatures, they will arrange into 3 layers. ಹೌದು, ನೋಡಿ ಇಲ್ಲಿ. ಹೌದು, ಗೊತ್ತಾಗ್ತಿದ್ಯಾ? See, I'll tell you. Okay? If there is an arrangement of 2 layers, ನಾವು 2 ಲೇಯರಿನ ಅರೇಂಜ್ಮೆಂಟ್ ಅನ್ನು ನೋಡಿದ್ರೆ, if I want to tell in a very simple way, if we see 2 embryonic layers, ನಾವು 2 embryonic layers ಅನ್ನ ವಿಟ್ನೆಸ್ ಮಾಡಿದ್ರೆ, if there are a presence of 2 embryonic layer, we call that group of organism as a diploblastic organism. ಅವುಗಳನ್ನ ನಾವು ಡಿಪ್ಲೋಬ್ಲಾಸ್ಟಿಕ್ ಆರ್ಗಾನಿಸಮ್ಸ್ ಗಳಂತ ಕರೀತೇವೆ. ಇನ್ ಕೇಸ್ ಏನಾದ್ರೂ 3 ಇತ್ತು ಅಂತಂದ್ರೆ, ಇಫ್ ಯು ಸಿ ಅ 3 embryonic layer, 3 embryonic layers ಗಳಿತ್ತು ಅಂತಂದ್ರೆ embryonic layer ಮಕ್ಕಳೇ, ಅದನ್ನ ನಾವೇನಂತ ಕರಿತೇವೆ ಗೊತ್ತಾ? We call it as a triploblastic organisms. ಗಮನ ಸ್ಕ್ರೀನ್ ಕಡೆನೇ ಇರಲಿ. ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗಾನಿಸಮ್ ಮಕ್ಕಳು ಬಹಳ ಸುಲಭ ಇದು. ಓಕೆ, ಐ ಟೆಲ್ ಯು ಅಗೇನ್. If you have a 2 germ layers, you call it as a diploblastic. If you have a 3 germ layers, you call it as a triploblastic. ಹಾಗಿದ್ರೆ ಯಾವ್ದಿದು 2 ಲೇಯರು? ಮೊದಲಿಗೆ there will be a outer layer. ಹೌದು, outer layer ಇರುತ್ತೆ. ತದನಂತರ inner layer ಇರುತ್ತೆ. They have an outer layer called ectoderm and they have an inner layer called endoderm. Outer layer ectoderm ಆಗುತ್ತೆ, inner layer endoderm ಆಗುತ್ತೆ. ಇದರ ನಡುವೆ
there is a layer which is undifferentiated, ಅದನ್ನು ನಾವು ಮೀಸೋಗ್ಲಿಯಾ ಅಂತ ಕರಿತೀವಿ. Between ectoderm and endoderm in a diploblastic organism we see the undifferentiated mass of cell which is called as a mesoglia. They have a undifferentiated mass of cells called mesoglia. ಗೊತ್ತಾಗ್ತಿದೆ ಅಲ್ವಾ? ಹಾಗಿದ್ರೆ ನೀವು ಇಲ್ಲಿ ಗೆಸ್ ಮಾಡ್ಬೋದು, ಟ್ರಿಪ್ಲೋಬ್ಲಾಸ್ಟಿಕ್ ಅಂದ ತಕ್ಷಣ 3 ಲೇಯರ್ಸ್. ಯಾವ್ದು? ಇದರಲ್ಲೂ ಕೂಡ ಔಟರ್ ಇದೆ, ಇನ್ನರ್ ಇದೆ, ಜೊತೆಗೆ ಮಿಡಲ್ ಲೇಯರ್ ಇದೆ. ಲುಕ್ ಹಿಯರ್, ಔಟರ್ ಇಸ್ ದೇರ್, ಇನ್ನರ್ ಇಸ್ ದೇರ್, along with we going to see the middle layer. ಯಾವ್ದು ಔಟರ್ ಲೇಯರ್? ಮಕ್ಕಳ ಇಲ್ಲಿ ನೋಡಿ, the outer layer same, that is an ectoderm. Inner layer that is also same, ಯಾವ್ದು? ಎಂಡೋಡಮ್. ಇದರ ನಡುವೆ ಏನಿದೆಯಪ್ಪ ಅಂತಂದ್ರೆ we have a differentiated layer. ನೋಡಿ, ಡಿಪ್ಲೋಬ್ಲಾಸ್ಟಿಕ್ ನಲ್ಲಿ ಮೀಸೋಗ್ಲಿಯಾ, ನೆವರ್ ಫರ್ಗೆಟ್ ದಿಸ್. ಅದೇ ಟ್ರಿಪ್ಲೋಬ್ಲಾಸ್ಟಿಕ್ ನಲ್ಲಿ ಅದೊಂದು ಲೇಯರ್ ಆಗುತ್ತೆ which is called as a mesoderm. That's it. So we got an idea that 2 layer embryonic layers are seen. In few organisms 3 layers of embryonic layers are seen. ಕೆಲವೊಂದರಲ್ಲಿ 2 ಲೇಯರ್ ಇರುತ್ತೆ, ಕೆಲವೊಂದರಲ್ಲಿ 3 ಲೇಯರ್ ಇರುತ್ತೆ. ಯಾರಲ್ಲಿ 2 ಲೇಯರ್ ಇರುತ್ತೆ? look at the board. Example, there are 2 examples. ಒಂದು ಟೀನೋಫೋರಾ, look at the board. ಒಂದು ಟೀನೋಫೋರಾ ಮತ್ತೊಂದು ನಿಡೇರಿಯಾ. Nidaria and ctenophores are the only 2 phylums which showcases 2 layers of embryonic layer. ಡಿಪ್ಲೋಬ್ಲಾಸ್ಟಿಕ್ ಇರ್ತಕ್ಕಂಥದ್ದು ಇಬ್ಬರೇ ನಮಗೆ, ಒಂದು ನಿಡೇರಿಯಾ ಮತ್ತೊಂದು ಟೀನೋಫೋರಾ. ಮಿಕ್ಕಿದೆಲ್ಲ ರೈಟ್ ಫ್ರಮ್, ಟೇಕ್ ಇಟ್ ಅಪ್, ರೈಟ್ ಫ್ರಮ್ ಯುವರ್ ಪ್ಲಾಟಿಹೆಲ್ಮಿಂಥಸ್, ತಿರ್ಗಾ ರೈಟ್ ಫ್ರಮ್ ಯುವರ್ ಪ್ಲಾಟಿಹೆಲ್ಮಿಂಥಸ್. ಓಕೆ, ಪ್ಲಾಟಿಹೆಲ್ಮಿಂಥಸ್ ಇಂದ ಹಿಡಿದು ಟಿಲ್ ಕಾರ್ಡೇಟಾ ತನಕ ಮಕ್ಕಳೇ ಯು ಗೋಣ ವಿಟ್ನೆಸ್ ಅ ಟ್ರಿಪ್ಲೋಬ್ಲಾಸ್ಟಿಕ್. ಎಸ್, all the phylum right from platyhelminthes to chordata they will be having a 3 germ layers. ಗೊತ್ತಾಯ್ತಾ? ಸೊ ಇದು ನಮ್ಮ ಮೂರನೇ ಲೆವೆಲ್ ಆಫ್ ಬಾಡಿ ಮೂರನೇ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್, ದಟ್ ಈಸ್ germ layer. ಕ್ವಿಕ್ ಆಗಿ ರಿಕ್ಯಾಪ್ ಮಾಡೋಣ. ವಾಟ್ ಇಸ್ germ layer? It's just an embryonic layer which is formed as a result of multiple mitotic division called cleavage. ಕೆಲವೊಂದರಲ್ಲಿ 2 ಲೇಯರ್ಸ್ ಇರುತ್ತೆ, ಕೆಲವೊಂದರಲ್ಲಿ 3 ಇರುತ್ತೆ. 2 ಇದ್ರೆ ಡಿಪ್ಲೋಬ್ಲಾಸ್ಟಿಕ್, 3 ಇದ್ರೆ ಟ್ರಿಪ್ಲೋಬ್ಲಾಸ್ಟಿಕ್. 2 ಇದ್ದಲ್ಲಿ ಯಾವ್ಯಾವ ಲೇಯರ್ ಇದೆ? ಎಕ್ಟೋಡಮ್, ಎಂಡೋಡಮ್, ಮಧ್ಯದಲ್ಲಿ undifferentiated mass of cells called mesoglia. ಇನ್ನು ಕಮಿಂಗ್ ಟು our this one, ಟ್ರಿಪ್ಲೋಬ್ಲಾಸ್ಟಿಕ್ಸ್ ನಲ್ಲಿ 3 germ layers. ಯಾವ್ದು? ಔಟರ್ ಎಕ್ಟೋಡಮ್, ಮಿಡಲ್ ಮೆಸೋಡಮ್, ಇನ್ನರ್ ಎಂಡೋಡಮ್. ಎಕ್ಸಾಂಪಲ್ಸ್ ನೆನಪಿರಲಿ, ಈ ಕಡೆ ಟೀನೋಫೋರಾ ನಿಡೇರಿಯಾ which is for diploblastic, ಈ ಕಡೆ platyhelminthes to chordata. Now after that we have another one. ಫಸ್ಟ್ ನಾನು ಟಿಕ್ ಮಾಡಬೇಡ, ಆಲ್ರೆಡಿ ಟಿಕ್ ಹಾಕಿದೆ germ layer. ನೆಕ್ಸ್ಟ್ ಒನ್ ಏನು ತಿಳ್ಕೋಬೇಕಾಗಿದೆ, ದಟ್ ಈಸ್ ಸೀಲೋಮ್. ವಾಟ್ ಇಸ್ ಅ ಸೀಲೋಮ್? ಕಲಿಯೋಣ ಈಗ. ವಾಟ್ ಇಸ್ ಅ ಸೀಲೋಮ್? ಸೀಲೋಮ್ ಅಂದ್ರೆ ಏನು ಮಕ್ಕಳೇ? ನೋಡಿ, ಮೊದಲಿಗೆ ಫಸ್ಟ್ ಆಫ್ ಆಲ್ ದ ವರ್ಡ್ ಸೀಲೋಮ್ ಅಂತಂದ್ರೆ ಏನು? ಅ ಸೀಲೋಮ್ ಇಸ್ ನಥಿಂಗ್ ಬಟ್ ಅ ಬಾಡಿ ಕ್ಯಾವಿಟಿ. ಮಕ್ಕಳೇ, ಸೀಲೋಮ್ ಅನ್ನ ನಾವು ಬಾಡಿ ಕ್ಯಾವಿಟಿ ಅಂತ ಕರ್ಕೊಳ್ತೇವೆ. ಏನಿದು ಬಾಡಿ ಕ್ಯಾವಿಟಿ ಅಂತಂದ್ರೆ, ಯು ಆಲ್ ನೋ ದ ವರ್ಡ್ ಕ್ಯಾವಿಟಿ. ಕ್ಯಾವಿಟಿ ಇಸ್ ನಥಿಂಗ್ ಬಟ್ ಅ ಸ್ಪೇಸ್ ಅಲ್ವಾ? ಈಗ ಎಲ್ಲರೂ ಕೂಡ ನಾವು ಈ ಪೆನ್ಸಿಲ್ಸ್ ಅನ್ನ ಅಥವಾ ಪೆನ್ಗಳನ್ನ ನೋಡಿರ್ತೀವಿ. ಲೆಟ್ಸ್ ಟೇಕ್ ದಿಸ್ ಮಾರ್ಕರ್ ಆಸ್ ಅನ್ ಎಕ್ಸಾಂಪಲ್. ಸಿ ಹಿಯರ್. ಓಕೆ, ಇಲ್ಲಿ ನೋಡಿ. ಈಗ ನಾವು ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಸ್ ಅನ್ ಎಕ್ಸಾಂಪಲ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಒನ್. ಓಕೆ, ಈಗ ದಿಸ್ ಇಸ್ ಅ ಬಾಡಿ, ಕರೆಕ್ಟಾ? ಇಲ್ಲಿ ನೋಡಿ ಒಂದು ನಿಮಿಷ. ದಿಸ್ ಇಸ್ ಅ ಬಾಡಿ. ಓಕೆ, ದಿಸ್ ಇಸ್ ಆಕ್ಚುಲಿ ಅ ಬಾಡಿ. ಇದನ್ನ ನಾವು ಬಾಡಿ ಅಂತ ಕರೆಯೋಣ, ಆಯ್ತಾ? ಈ ಬಾಡಿಯ ಹೊರಭಾಗವನ್ನ ನಾವು ಬಾಡಿ ವಾಲ್ ಅಂತ ಕರೆಯೋಣ. ಓಕೆ, ಬಾಡಿಯ ಹೊರಭಾಗ ಬಾಡಿ ವಾಲ್. ಅದೇ ರೀತಿ ಒಳಗಡೆ ಒಂದಿದೆ ರಿಫಿಲ್ ಇದು ಅಲ್ವಾ? ಇದು ಇಂಕ್ ಅಬ್ಸರ್ವ್ ಮಾಡುತ್ತೆ ನಮಗೆ, ರಿಫಿಲ್ ಅಂತ ಕರಿತೀವಿ. ಫೈನ್. ಇದನ್ನ ಗಟ್ ಅಂತ ಕರ್ಕೋಣ. ಒಂದು ಮೌತ್, ಇನ್ನೊಂದು ಏನಸ್. ಮೌತ್ ಮತ್ತು ಏನಸ್ ನೋಡ್ತಾ ಬನ್ನಿ. ಮೌತ್ ಮತ್ತು ಏನಸ್. ಮಕ್ಕಳೇ, ದಿಸ್ ಇಸ್ ಗಟ್ ವಾಲ್ ಇದೆ, ಗಟ್ ವಾಲ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬಾಡಿ ವಾಲಿನ ಒಳಗಡೆ ಗಟ್ ವಾಲ್ ಇರುತ್ತೆ. ಲುಕ್ ಅಟ್ ಮೀ. ಬಾಡಿ ವಾಲ್ ಒಳಗಡೆ ಗಟ್ ಇದೆ, ಅದಕ್ಕೆ ವಾಲ್ ಇದೆ, ಮಧ್ಯೆ ಖಾಲಿ ಜಾಗ. ಮೈ ಫ್ರೆಂಡ್ಸ್, ಪ್ಲೀಸ್ ಲಿಸನ್. If you see a space between the gut wall and the body wall, ನೋಡಿ, gut wall ಮತ್ತು body wall ನಡುವೆ ಜಾಗ ಇದ್ರೆ you have to call them as coelomates. If you see a space between the gut wall and the body wall, you have to call them as coelomates. gut wall ಮತ್ತು body wall ನಡುವೆ ಸ್ಪೇಸ್ ಇಲ್ಲ ಅಂತಂದ್ರೆ ನಾವು ಅದನ್ನ acoelomates ಅಂತ ಕರಿತೀವಿ. My friends, look at the screen, look at the board. Based on the body cavity, we're going to group them into 3 different categories. ಯಾವ್ದು? ಒಂದು, ಯಾರಿಗೆ ಸ್ಪೇಸ್ ಇಲ್ಲ, we call them as a acoelomate. The one who don't have the space between the body wall and the gut wall, we call them as acoelomate. Okay, next, they have a space, okay,
ಬಟ್ ಇಟ್ ಇಸ್ ನಾಟ್ ಲೈನ್ಡ್ ಬೈ ಮೀಸೋಡಮ್ ಕಂಪ್ಲೀಟ್ಲಿ. ಅವುಗಳನ್ನು ನಾವು ಸುಡೋಸಿಲೋಮೇಟ್ಸ್ ಅಂತ ಕರಿತೀವಿ. ಮಕ್ಕಳೇ, ಐ ವುಡ್ ಲೈಕ್ ಟು ಡಿಸ್ಪ್ಲೇ ದ ಪಿಕ್ಚರ್ ರೈಟ್ ನೌ. ನಾನೀಗೊಂದು 2-3 ಪಿಕ್ಚರನ್ನು ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಮೂರನೇದು ಯಾವುದು ಅಂತಂದ್ರೆ ಯೂಸಿಲೋಮೇಟ್. ಲುಕ್ ಅಟ್ ದಿಸ್ ಯೂಸಿಲೋಮೇಟ್. ಮೈ ಫ್ರೆಂಡ್ಸ್, ಪ್ಲೀಸ್ ಹ್ಯಾವ್ ಅ ಲುಕ್ ಹಿಯರ್. ಇನ್ ಎಸಿಲೋಮೇಟ್ ನೋಡ್ತಾ ಬರ್ಬೋದು ನೀವು. ಎಸಿಲೋಮೇಟ್ಸ್ ನಲ್ಲಿ ಏನಾಗಿರುತ್ತೆ, ದೇರ್ ಇಸ್ ಅ ಬಾಡಿ ವಾಲ್, ಕರೆಕ್ಟ್? ಔಟರ್ ಒನ್ ಇಸ್ ಬಾಡಿ ವಾಲ್ ಅಲ್ವಾ? ಇನ್ನರ್ ಒನ್ ಏನಾಗಿರುತ್ತೆ, ಲುಕ್ ಹಿಯರ್, ಇನ್ನರ್ ಒನ್ ಏನಾಗಿರುತ್ತೆ, ಗಟ್ ವಾಲ್. ಓಕೆ, ಈ ಎರಡರ ನಡುವೆ ಏನಾಗಿರುತ್ತೆ, ಯು ಕ್ಯಾನ್ ಸಿ 2 ಡಿಫರೆಂಟ್ ಲೇಯರ್ಸ್ ಆಫ್ ಸೆಲ್ಸ್. ನೋಡಿ, 2 ಡಿಫರೆಂಟ್ ಲೇಯರ್ಸ್ ಆಫ್ ಸೆಲ್ಸ್ ಇದೆ, ಕರೆಕ್ಟಾ? You can see 2 different layers of cells. Notice there is no space between gut wall and the body wall. The completely cell has been accommodated, alva? So ivrನ್ನ ಏನಂತ ಕರಿಬೇಕು ನಾನು, acelomate ಅಂತ ಕರಿಬೇಕು. I have to call them as a acelomate. ಯಾರಿದ್ದಾರೆ ಎಕ್ಸಾಂಪಲ್ ನಮಗೆ? ಎಸ್, ಎಕ್ಸಾಂಪಲ್ ಯಾರಿದ್ದಾರೆ ಅಂತಂದ್ರೆ we have an example that is platyhelminthes. platyhelminthes ಏನಾಗಿದೆ, acelomate. ಅದು 2 ಲೇಯರ್ ಅಷ್ಟೇ ಸೀಮಿತವಾಗಿರಬಾರ್ದು ಮಕ್ಕಳೇ. ಇಟ್ ಕ್ಯಾನ್ ಬಿ 3 ಲೇಯರ್ಸ್ ಆಲ್ಸೋ. ಲೆಟ್ಸ್ ರೈಟ್ 1 more layer in the center. ಯಾಕಂದ್ರೆ ಪ್ಲಾಟಿಹೆಲ್ಮಿಂಥಸ್ ಟ್ರಿಪ್ಲೋಬ್ಲಾಸ್ಟಿಕ್ ಇರೋದ್ರಿಂದ ವಿ ವಿಲ್ ಗೆಟ್ ಅನ್ ಐಡಿಯಾ. ಓಕೆ, ಲುಕ್ ಹಿಯರ್. ನೋಡಿ, 3 ಜರ್ಮ್ ಲೇಯರ್ಸ್ ನಾವು ನೋಡ್ತೀವಿ. ಗಟ್ ವಾಲ್ ಇದು, ಲುಕ್ ಅಟ್ ದಿಸ್ ಇಸ್ ಗಟ್ ವಾಲ್, GUTWALL. ಇದು ಗಟ್ ವಾಲ್, ಇದು ಬಾಡಿ ವಾಲ್ ಅಲ್ವಾ? ಅದ್ರ ನಡುವೆ ಜಾಗ ಇದೆ, ನೀವೇ ಒಂದ್ಸರಿ ನೋಡಿ. ನಾನು ಫೋಟೋ ತೋರಿಸ್ತೀನಿ, ಒಂದು ಫೋಟೋ ಡಿಸ್ಪ್ಲೇ ಮಾಡ್ತೀನಿ. ಅದರಲ್ಲಿ ನೋಡಿ ಸ್ಪೇಸ್ ಇದೆಯಾ? ಇಲ್ಲ ತಾನೆ. ಸೊ ಅವೆರಡರ ನಡುವೆ ಖಾಲಿ ಜಾಗನೇ ಇಲ್ಲ, ಕಂಪ್ಲೀಟ್ಲಿ ಆಕ್ಯುಪೈಡ್ ಬೈ ದ ಸೆಲ್. ಸೊ ವಾಟ್ ಶುಡ್ ಐ ಕಾಲ್? ಬಾಡಿ ಕ್ಯಾವಿಟಿ ಇದೆಯಾ ಇಲ್ವಾ? ಇಲ್ಲ. ಸೊ ದೆನ್ ಐ ಶುಡ್ ಕಾಲ್ ದಮ್ ಆಸ್ ಅ acelomate. ಬೆಸ್ಟ್ ಎಕ್ಸಾಂಪಲ್ ಯಾರು ಬರ್ತಾರೆ? ಪ್ಲಾಟಿಹೆಲ್ಮಿಂಥಸ್ ಬರ್ತಾರೆ. ಹಾಗೆ ನಾಪ್ಕ ಇಟ್ಕೊಳ್ಳಿ. ವಿ ಗೋಣ ರೈಟ್ 1 more. ಸಿ, ಐ ರೈಟ್ ದ ಬಾಡಿ ವಾಲ್ ಔಟ್ಸೈಡ್. ಬಾಡಿ ವಾಲ್ ಇದೆ, ಸೆಂಟರ್ ನಲ್ಲಿ ಏನಿದೆ, ಗಟ್ ವಾಲ್ ಇದೆ. ಔಟ್ಸೈಡ್ ಬಾಡಿ ವಾಲ್, ಸೆಂಟ್ರಲ್ ಗಟ್ ವಾಲ್ ಇದೆ, ಆಯ್ತಾ? ಇಲ್ಲೂ ಕೂಡ ಕಂಪ್ಲೀಟ್ 3 ಜರ್ಮ್ ಲೇಯರ್ಸ್ ಗಳನ್ನ ನಾನು ಬರೀತೀನಿ. ಹೋಲ್ಡ್ ಆನ್, ನೋಡ್ತಾ ಬನ್ನಿ. ಈಗ ಮಕ್ಕಳು ಫೋಟೋ ನೋಡಿ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ, ಆಯ್ತಾ? ನೋಡಿ, ಐ ರೋಟ್ ದ ಇನ್ನರ್ ಲೇಯರ್ ವಿಚ್ ಇಸ್ ಕಾಲ್ಡ್ ಅನ್ ಎಂಡೋಡಮ್. ಅದಾದ್ಮೇಲೆ ಮಧ್ಯದ ಲೇಯರ್ ನೋಡಿ ಮಕ್ಕಳೇ, ಮಧ್ಯದ ಲೇಯರ್. ಓಕೆ, ಇಟ್ ಸಮಥಿಂಗ್ ವೆರಿ ಒಳ್ಳೆ ಪೌಚ್ ತರ ಇದಾವೆ. ಅಂಡ್ ಅದಾದ ನಂತರ ಔಟರ್ ಲೇಯರ್. ಲುಕ್ ಅಟ್ ದ ಔಟರ್ ಲೇಯರ್. ನಾನು ಗ್ರೀನ್ ಅಲ್ಲಿ ಬರೀತಾ ಇದ್ದೀನಿ. ಓಕೆ, ಲುಕ್ ಅಟ್ ದ ಪಿಕ್ಚರ್ ಆಲ್ಸೋ. ಪಿಕ್ಚರ್ ವಿಲ್ ಗಿವ್ ಅ ಗುಡ್ ಐಡಿಯಾ ನಿಮಗೆ. ಓಕೆ, ಲುಕ್ ಅಟ್ ದಿಸ್ ರಫ್ಲಿ ಐ ವಿಲ್ ಬಿ ಡ್ರಾಯಿಂಗ್ ದ ಪಿಕ್ಚರ್. ಓಕೆ, ನೀವು ಯೋಚನೆ ಮಾಡಬೇಕು, ಬಾಡಿ ವಾಲ್ ಮತ್ತು ಗಟ್ ವಾಲ್ ನಡುವೆ ಜಾಗ ಇದೆಯಾ? ಇದೆ ಅಲ್ವಾ? ನೋಡಿ, ಯು ಕ್ಯಾನ್ ಸಿ ದ ಸ್ಪೇಸ್ ಹಿಯರ್, ಯು ಕ್ಯಾನ್ ಸಿ ದ ಸ್ಪೇಸ್, ಆಯ್ತಾ? ನೀವು ಇಲ್ಲಿ ಚೆಕ್ ಮಾಡಬೇಕಾಗಿರೋದೇನು, ಖಾಲಿ ಜಾಗ ಇದೆ. ಓಕೆ, ವಾಟ್ ಇಸ್ ಇಟ್ ಲೈನ್ಡ್ ವಿತ್? ಏನ್ರಿಂದ ಲೈನ್ಡ್ ಆಗಿದೆ ಮೈ ಫ್ರೆಂಡ್ಸ್? ಇಟ್ ಈಸ್ ಲೈನ್ಡ್ ವಿತ್ ಮೀಸೋಡರ್ಮಾ. is it lined with the mesoderm? Not completely lined with the mesoderm, but ಜಾಗ ಇದೆ, ಕರೆಕ್ಟ್ ಅಲ್ವಾ? You should know this point. ಏನಪ್ಪಾ ಅಂತಂದ್ರೆ not completely lined by mesoderm ಅಲ್ವಾ? Not completely lined by mesoderm. So ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಸಿಲೋಮ್ ಇದೆ. They have a coelom. Okay, coelom ಇದೆ, ಬಟ್ ಆದ್ರೆ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಲೈನ್ಡ್ ಬೈ ದ ಮೀಸೋಡಮ್. ಸೊ ಅದಕ್ಕೆ ನಾವು ಇದನ್ನ ಫಾಲ್ಸ್ ಸೀಲೋಮ್ ಅಂದ್ರೆ ಸೂಡೋಸೀಲೋಮ್ ಅಂತ ಕರಿತೀವಿ. ದ ಓನ್ಲಿ ಫೈಲಮ್ ಟು ಶೋಕೇಸ್ ದಿಸ್ ಟೈಪ್ ಆಫ್ ಸೀಲೋಮ್ ಇಸ್ ಆರ್ ಆಸ್ಕೆಲ್ಮಿಂಥಸ್. ಆಸ್ಕೆಲ್ಮಿಂಥಸ್ ಏನ್ ಮಾಡುತ್ತೆ, ಈ ತರ ಒಂದು ಸೀಲೋಮ್ ಅನ್ನ ತೋರಿಸುತ್ತೆ. ಐ ರಿಪೀಟ್ ದಿಸ್, ದ ಸೆಕೆಂಡ್ ಟೈಪ್ ಆಫ್ ಸೀಲೋಮ್ ವಿಚ್ ಇಸ್ ಕಾಲ್ಡ್ ಅ ಸೂಡೋಸೀಲೋಮ್. ಇದರಲ್ಲಿ ಏನಾಗುತ್ತೆ, ಗಟ್ ವಾಲ್ ಮತ್ತು ಬಾಡಿ ವಾಲ್ ನಡುವೆ ಜಾಗ ಇರುತ್ತೆ, ಸ್ಪೇಸ್ ಇದೆ. Is that space is lined by the mesoderm? No. Here we can see scattered pouches. Mesoderm ಏನಾಗೋಗಿದೆ ಅಂತಂದ್ರೆ scattered pouches ಆಗೋಗಿದೆ. Okay, ಅದನ್ನ ನಾವೇನಂತ ಕರೀತಾ ಇದ್ದೀವಿ, we call that as pseudocoelomate. ಅರ್ಥ ಆಯ್ತಾ? We call it as pseudocoelomate. And after that we have a next one. ಏನ್ ಬರೆಯೋಣ, ಮತ್ತೊಂದು ಗಟ್ ಬರಿತಾ ಇದ್ದೀನಿ, ಗಟ್ ವಾಲ್. ಮತ್ತೊಂದು ಗಟ್ ಬರೀತಾ ಇದ್ದೀನಿ. ಅದಾದ್ಮೇಲೆ ಮತ್ತೊಂದು ಐ ವಿಲ್ ಬಿ ರೈಟಿಂಗ್ ಇಟ್ ಆಸ್ ಅ ವಾಲ್, ದಟ್ ಇಸ್ ಅ ಬಾಡಿ ವಾಲ್. ಮತ್ತೊಂದು ಗಟ್ ವಾಲ್, ಮತ್ತೊಂದು ಬಾಡಿ ವಾಲ್ ಬರೀತಾ ಇದ್ದೀನಿ. ಮಕ್ಕಳು ಇಲ್ಲಿ ನೋಡಿ, ಸೇಮ್ ಥಿಂಗ್. ಐ ಜಸ್ಟ್ ರೈಟ್ ದ ಇನ್ನರ್ ಲೇಯರ್ ಫಸ್ಟ್, ದಟ್ ಈಸ್ ಎಂಡೋಡರ್ಮಸ್, ಎಂಡೋಡರ್ಮ್. ಓಕೆ, ದೆನ್ ಐ ವಿಲ್ ಬಿ ರೈಟಿಂಗ್ ದ ಒನ್ ಮೋರ್ ಲೇಯರ್. ಯಾವುದದು? ಮೀಸೋಡಮ್. ನೋ ಡೌಟ್ ಹಿಯರ್ ಮೀಸೋಡಮ್ ಬರೀ ರಫ್. ಐ ರೈಟ್, ಐ ವಾಂಟ್ ಯು ಟು ಜಸ್ಟ್ ರಿಮೆಂಬರ್. ಓಕೆ, ಮೀಸೋಡಮ್ ಬರೀತಾ ಇದ್ದೀನಿ. ಓಕೆ, ಜಸ್ಟ್ ನೋಡಿ ಇಲ್ಲಿ ಈ ರೀತಿ ಅಕಾಮಡೇಟ್. ಓಕೆ, ಈ ಕಡೆನೂ ಬರೆಯೋಣ ಸ್ವಲ್ಪ. ಓಕೆ, ಲುಕ್ ಹಿಯರ್. ನಾವು ಅದಾದ್ಮೇಲೆ ಹೊರಭಾಗಕ್ಕೆ ದೇರ್ ಇಸ್ ಅನ್ ಎಂಡೋಡಮ್. ಓಕೆ ಅಲ್ವಾ? ಇಲ್ಲಿ ಎಂಡೋಡಮ್ಗಳು ಇರುತ್ತೆ. ಓಕೆ, ಐ ಶುಡ್ ಹ್ಯಾವ್ ರಿಟನ್ ಇನ್ ದ ಗ್ರೀನ್ ಆಕ್ಚುಲಿ, ಇರಲಿ. ಓಕೆ, ಇಲ್ಲಿ ಎಂಡೋಡಮ್ಗಳು ಇರುತ್ತೆ. ನೋಡಿ ಮಕ್ಕಳೇ, ಗಟ್ ವಾಲ್ ಮತ್ತು ಬಾಡಿ ವಾಲ್. ಇದು ಬಾಡಿ ವಾಲ್ ಅಪ್ಪ, ದಿಸ್ ಇಸ್ ಬಾಡಿ ವಾಲ್ ಅಲ್ವಾ?
ಇದು ಗಟ್ ವಾಲ್, ಇದು ಗಟ್ ವಾಲ್, ಕರೆಕ್ಟ್ ತಾನೆ? ಇದು ಗಟ್ ವಾಲ್. ನೀವು ಅಬ್ಸರ್ವ್ ಮಾಡಿ, ಅವೆರಡರ ನಡುವೆ ಜಾಗ ಇದೆಯಾ? ಜಾಗ ಇದೆ, ಡೌಟ್ ಬೇಡ, ಜಾಗ ಇದೆ. ಫೋಟೋನು ಹಾಕಿರ್ತೀನಿ ನೋಡಿ, ಫೋಟೋನು ಕೂಡ ನೋಡ್ಕೊಳ್ಳಿ. ಓಕೆ, ದೇರ್ ಇಸ್ ಅ ಸ್ಪೇಸ್, ಐ ಹ್ಯಾವ್ ಟು ರೈಟ್ ಟಿಕ್, ಸ್ಪೇಸ್ ಇದೆ. Is it completely lined by mesoderm? ಒಮ್ಮೆ ಚೆಕ್ ಮಾಡಿ, ಖಾಲಿ ಜಾಗ. Yes, it is completely lined by the mesoderm. Look here, it is completely lined by mesoderm. ಹಾಗಿದ್ರೆ ಇದು false ಅಲ್ಲ, true coelom. So what should I call if it's a true coelom? ಇದನ್ನ true coelom ಅಂತ ಕರಿತೀವಿ. True coelom ಅನ್ನ ಮಕ್ಕಳೇ we call it as eucoelom. Look at the board, eucoelom ಅಂತ ಕರಿತೀವಿ. ನಮ್ಮ ಅನಲಿಡಾ ಇಂದ ಹಿಡಿದು ಮಕ್ಕಳೇ ರೈಟ್ ಫ್ರಮ್ ಅನಲಿಡಾ ಟು ಕಾರ್ಡೇಟಾ ವಿ ಗೋಣ ವಿಟ್ನೆಸ್ ದಿಸ್. ಅನಲಿಡಾ ಟು ಕಾರ್ಡೇಟಾ ತನಕ ನಾವು ಇದನ್ನ ಯೂಸಿಲೋಮೇಟ್ಸ್ ಗಳನ್ನ ನೋಡ್ತೇವೆ. ವೇರ್ ದೇ ಹ್ಯಾವ್ ಅ ಟ್ರೂ ಸಿಲೋಮ್, ಅ ಟ್ರೂ ಬಾಡಿ ಸ್ಪೇಸ್ ವಿಚ್ ಇಸ್ ಲೈನ್ಡ್ ಬೈ ದ ಮಿಸೋಟಮ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಈಗ ವಿ ನೀಡ್ ಟು ನೋ ಫಂಡಮೆಂಟಲ್ಸ್ ಇನ್ ಆಲ್ ದ ಫೈಲಮ್ಸ್. ನಾನು ನಿಮ್ಗೊಂದು ಕೋಡ್ ಹೇಳ್ಕೊಡ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಇಸ್ ದಟ್ ಕೋಡ್? ನೋಡಿ, ಐ ಟೆಲ್ ಯು. ರಿಮೆಂಬರ್ ಕೋಡ್. ಓಕೆ, ಏನ್ ಕೋಡ್ ಅದು? ನದಿಯನ್ನ ದಾಟ್ಲಿಕ್ಕೆ ಬೇಕು ಬೋಟ್. ಆಯ್ತಾ? ನಿಮ್ಮಲ್ಲಿ ಏನಾದ್ರೂ ಪಿ ಟಿ ಕೇಳಬೇಕಂದ್ರೆ ಯು ಹ್ಯಾವ್ ಟು ಆಸ್ಕ್ ಬಾಸ್ ಪಿ ಟಿ. ಆಯ್ತಾ? ಬಾಸ್ ಪಿ ಟಿ ಕೊಟ್ರೆ ಹೊಡಿಬೇಕು ನೀವು ಸಿ ಟಿ. ಬೋಟ್, ಬಾಸ್ ಪಿ ಟಿ, ಬಾಸ್ ಸಿ ಟಿ. ಏನಿದು? ಐ ಟೆಲ್ ಯು. Boat is a code you can remember for a phylum called Platyhelminthes. Platyhelminthes ಅನ್ನ ಒಂದು ಫಂಡಮೆಂಟಲ್ ಕ್ಯಾರೆಕ್ಟರ್ ಜ್ಞಾಪಕ ಇಟ್ಕೊಳ್ಳೋಕೆ ಬೋಟ್ ಜ್ಞಾಪಕ ಇಟ್ಕೊಳ್ಳಿ. ಆಸ್ಕೆಲ್ಮಿಂಥಸ್ ಫಂಡಮೆಂಟಲ್ ಕ್ಯಾರೆಕ್ಟರ್ ಜ್ಞಾಪಕ ಇಟ್ಕೊಳ್ಳೋಕೆ ನೀವು ಬಾಸ್ ಪಿ ಟಿ ಜ್ಞಾಪಕ ಇಟ್ಕೊಳ್ಳಿ. ಅನಲಿಡಾ ಟು ಕಾರ್ಡೇಟಾದ ಫಂಡಮೆಂಟಲ್ಸ್ ನ ಜ್ಞಾಪಕ ಇಟ್ಕೊಳ್ಳೋಕೆ ಮಕ್ಕಳೇ ರಿಮೆಂಬರ್ ಬಾಸ್ ಸಿ ಟಿ. ಏನ್ ಸರ್ ಇದು ಬಾಸ್ ಪಿ ಟಿ, ಬಾಸ್ ಸಿ ಟಿ, ಬೋಟ್? Bilaterally symmetrical, organ level of body organization, acoelomates, triploblastic, platyhelminthes. Bilaterally symmetrical, organ system level of body organization, pseudocoelomate, triploblastic, askelminthes. Bilateral symmetrical, organ system, coelomate, triploblastic, annelid to chordata. This code will help us to know what are the fundamentals in each phylum from Platyhelminthes to chordata. What about our Cnidarians and Ctenophores? ಅವರು ಡಿಪ್ಲೋಬ್ಲಾಸ್ಟಿಕ್, ತಲೆಗಚ್ಕೋಬೇಡಿ. ಪೋರಿಫೆರಲ್, ದೇ ಆರ್ ಸ್ಟಿಲ್ ಪ್ರಿಮಿಟಿವ್, ಅವ್ರಿಗೆ ಕ್ಯಾರೆಕ್ಟರ್ಸ್ ಗಳು ಇರ್ಲಿಕ್ಕಿಲ್ಲ. ಸೊ ವಿ ಆರ್ ನಾಟ್ ಕನ್ಸಿಡರಿಂಗ್ ದೆಮ್. ಐ ಹೋಪ್ ಯು ಗಾಟ್ ವಾಟ್ ಇಸ್ ಸೀಲೋಮ್ ನೌ. ಡನ್. ಹಾಗಿದ್ರೆ ಉಳಿದಿರೋದು ಎರಡೇ, ಕ್ವಿಕ್ ಆಗಿ ನೋಡೋಣ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ವಿ ಹ್ಯಾವ್ ಮೆಟಾಮೆರಿಸಮ್. ಏನಿದು ಮೆಟಾಮೆರಿಸಮ್ ಅಂತಂದ್ರೆ ಮಕ್ಕಳೇ, ಇಫ್ ಇಟ್ಸ್ ಏನಾದ್ರೂ ಸೀರೀಸ್ ಆಫ್ ರಿಪೀಟೆಡ್ ಆರ್ಗನ್ಸ್ಗಳು ನಾವೇನಾದ್ರೂ ನೋಡ್ತಿದ್ರೆ ಅಥವಾ ಸೀರೀಸ್ ಆಫ್ ರಿಪೀಟೆಡ್ ಸೆಗ್ಮೆಂಟ್ಸ್ಗಳನ್ನು ನಾವು ಆರ್ಗ್ಯಾನಿಸಮ್ನಲ್ಲಿ ನೋಡಿದ್ರೆ ಆ ಪ್ರಾಪರ್ಟಿಯನ್ನು ನಾವು ಮೆಟಾಮೆರಿಸಮ್ ಅಂತ ಕರಿತೀವಿ. ವಾಟ್ ಇಸ್ ಮೆಟಾಮೆರಿಸಮ್? ಯಾ, ಲೆಟ್ಸ್ ರೈಟ್ ಇಟ್ ಡೌನ್ ಓವರ್ ಹಿಯರ್. ಅ ಸೀರೀಸ್ ಆಫ್ repeated segments. Look at the board. A series of repeated segments which are divided both externally and internally. ಎಕ್ಸ್ಟರ್ನಲಿ ಮತ್ತು ಇಂಟರ್ನಲಿ ಎರಡೂ ಕಡೆಯಿಂದ ಡಿವೈಡ್ ಆಗಿದ್ರೆ ಸೀರೀಸ್ ಆಫ್ ರಿಪೀಟೆಡ್ ಸೆಗ್ಮೆಂಟ್ಸ್ ವಿಚ್ ಆರ್ ಡಿವೈಡೆಡ್ ಇನ್ ಎಕ್ಸ್ಟರ್ನಲಿ ಅಂಡ್ ಇಂಟರ್ನಲಿ, ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಡಿವೈಡ್ ಆಗಿರಬೇಕು. ಆ ಪ್ರಾಪರ್ಟಿಯನ್ನು ಮಕ್ಕಳೇ ನಾವು ಮೆಟಾಮೆರಿಸಮ್ ಅಂತ ಕರಿತೀವಿ. ಆಯ್ತಾ? ದ ಬೆಸ್ಟ್ ವಿಟ್ನೆಸ್ಡ್, ಯಾವುದರಲ್ಲಿ ನಾವು ಇದನ್ನ ಬೆಸ್ಟ್ ನೋಡ್ತೀವಿ ಅಂತಂದ್ರೆ ಅರ್ಥವಮ್ ನಲ್ಲಿ ನಾವು ಬೆಸ್ಟ್ ನೋಡ್ಬೋದು ಮಕ್ಕಳೇ. ಯು ಕ್ಯಾನ್ ಸಿ ದಟ್ ಆರ್ಗಾನಿಸಮ್ ಇಸ್ ಮೆಟಾಮೆರಿಕಲಿ ಸೆಗ್ಮೆಂಟೆಡ್ ಅಂಡ್ ಪ್ರತಿ ಸೆಗ್ಮೆಂಟ್ ಅನ್ನ, ಲುಕ್ ಅಟ್ ದ ಬೋರ್ಡ್, ಪ್ರತಿ ಸೆಗ್ಮೆಂಟ್ ಸಿ ಲುಕ್, ನಾನು ರಫ್ ಆಗಿ ಆರ್ಗಾನಿಸಮ್ ಚಿತ್ರನ ಬಿಡಿಸ್ಲಿಕ್ಕೆ ಹೋದ್ರೆ ಸಂವಾಟ್ ದೇ ಅಪಿಯರ್ ಲೈಕ್ ದಟ್. ಇದೆಲ್ಲ ಸೆಗ್ಮೆಂಟ್ಸೇ ಅಲ್ವಾ? ಹೊರಗಡೆಯಿಂದ ಸೆಗ್ಮೆಂಟ್ ತರ ಕಾಣಿಸುತ್ತೆ, ಒಳಗಡೆನೂ ಸೆಗ್ಮೆಂಟ್ ತರ ಇದೆ. ಬೋತ್ ಎಕ್ಸ್ಟರ್ನಲಿ ಅಂಡ್ ಇಂಟರ್ನಲಿ ಡಿವೈಡೆಡ್. ಸೊ ಅದಕ್ಕೆ ನಾವು ಏನಂತ ಹೇಳ್ತೇವೆ? ಮೆಟಾಮೆರಿಕ್ ಸೆಗ್ಮೆಂಟೇಷನ್. ಮಕ್ಕಳ ಪ್ರತಿ ಸೆಗ್ಮೆಂಟ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಅ ಮೆಟಾಮರ್ಸ್ ಅಥವಾ ಸೊಮೈಟ್ಸ್ ಅಂತ ಕೂಡ ಕರಿತೀವಿ. ಮೆಟಾಮರ್ಸ್ ಆರ್ ಸೊಮೈಟ್ಸ್. ಬೆಸ್ಟ್ ಎಕ್ಸಾಂಪಲ್ ಅರ್ಥವಮ್. NCERT ಅರ್ಥವಮ್ ಅಷ್ಟೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೈಯರ್ ಸ್ಟಡೀಸ್ ನಲ್ಲಿ ಯು ವಿಲ್ ಲರ್ನ್ annelid will show metamerism, chordate will show metamerism, even our arthropods will show metamerism. Okay, ಜ್ಞಾಪಕ ಇಟ್ಕೊಳ್ಳಿ, annelids are well known, arthropods are well known, and chordates are well known for showcasing metamerism. Okay, now we have a last character, that is notochord. ಏನಿದು notochord? The sixth point, let's write it over here. The sixth basis, that is notochord. Notochord ಅಂದರೇನು? I want you people to know what is notochord. See, you know what? Some group of organisms have
ಡಾರ್ಸಲ್ ರಾಡ್ ಲೈಕ್ ಸ್ಟ್ರಕ್ಚರ್. ಡಾರ್ಸಲ್ ಅಂತಂದ್ರೆ ಲೆಟ್ಸ್ ಹ್ಯಾವ್ ರಫ್ ಲುಕ್ ಓವರ್ ಹಿಯರ್. ಇದೊಂದು ಅನಿಮಲ್ ಅಂತ ನಾವು ಅಸ್ಯೂಮ್ ಮಾಡೋಣ. ಲೆಟ್ಸ್ ಅಸ್ಯೂಮ್ ದಿಸ್ ಅನ್ ಅನಿಮಲ್, ಆಯ್ತಾ? ಇದೊಂದು ಅನಿಮಲ್. ಓಕೆ, ಅನಿಮಲಿನ ಡಾರ್ಸಲ್ ಮತ್ತು ವೆಂಟ್ರಲ್. ಡಾರ್ಸಲ್ ಅಂತಂದ್ರೆ ಮೇಲ್ಭಾಗ, ದಿಸ್ ಇಸ್ ಅ ಡಾರ್ಸಲ್ ಪಾರ್ಟ್. ವೆಂಟ್ರಲ್ ಅಂತಂದ್ರೆ ಕೆಳಭಾಗ, ದಿಸ್ ಇಸ್ ಅ ವೆಂಟ್ರಲ್ ಪಾರ್ಟ್. ಓಕೆ, ಡಾರ್ಸಲ್ ವೆಂಟ್ರಲ್. ಮಕ್ಕಳು ಈ ಕಡೆ ನೋಡಿ, ಡಾರ್ಸಲ್ ಅಲ್ಲಿ ಏನಿರುತ್ತೆ, ದೇ ಹ್ಯಾವ್ ಸಮಥಿಂಗ್ ರಾಡ್ ಲೈಕ್ ಸ್ಟ್ರಕ್ಚರ್. ಗಮನ ಬೋರ್ಡ್ ಕಡೆ ಇರಲಿ. ಈ ರೀತಿ ಆಂಟೀರಿಯರ್ ಟು ಪೋಸ್ಟೀರಿಯರ್ ಎಂಡ್ ಅಲ್ಲಿ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದನ್ನ ಏನಂತ ಕರಿತೀವಿ? ನೋಟೋಕಾರ್ಡ್ ಅಂತ ಕರಿತೀವಿ. ಒನ್ ಹೂ ಹ್ಯಾವ್ ಅ ನೋಟೋಕಾರ್ಡ್, ಯಾರಿಗೆ ಈ ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತೆ, ದ ಒನ್ ಹೂ ಹ್ಯಾವ್ ಅ ನೋಟೋಕಾರ್ಡ್, ವಿ ಕಾಲ್ ದೆಮ್ ಆಸ್ ಅ ಕಾರ್ಡೇಟಾ. ಅವರನ್ನು ನಾವು ಕಾರ್ಡೇಟಾ ಅಂತ ಕರ್ಕೊಳ್ತೀವಿ. ಹೌದು, ದ 11th ಫೈಲಮ್ ನಲ್ಲಿ ಇದೆ ಕಾರ್ಡೇಟಾ ಇನ್ ಎನಿ ಆಫ್ ಇಟ್ಸ್ ಲೈಫ್ ಸ್ಟೇಜ್. ಈಗ ನಾನು ಕಾರ್ಡೇಟಾ, ನೀವು ಕಾರ್ಡೇಟಾ. ಈಗ ನಮ್ಮಲ್ಲಿ ನೋಟೋಕಾರ್ಡ್ ಇದೆಯಾ ಅಂತ ಕೇಳಿದ್ರೆ ರೈಟ್ ನಾವು ಇಲ್ಲ, ಬಟ್ ವಿ ಹ್ಯಾಡ್ ಇಟ್ ಡ್ಯೂರಿಂಗ್ ಅವರ್ ಎಂಬ್ರಿಯಾನಿಕ್ ಸ್ಟೇಜ್. ನಾವು ಎಂಬ್ರಿಯೋ ಇದ್ದಾಗ, ತಾಯಿಯ ಗರ್ಭದಲ್ಲಿದ್ದಾಗ ವಿ ಹ್ಯಾಡ್ ದಟ್, ಬಟ್ ನೌ ಇಟ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಅಲ್ವಾ? ಓಕೆ, ಈಗೇನಾಗದೆ, ಇದು ಆಬ್ಸೆಂಟ್ ಇತ್ತು ಅಂತಂದ್ರೆ ಏನಂತ ಕರಿತೀರಾ? ಆಬ್ಸೆಂಟ್ ಇತ್ತು ಅಂತಂದ್ರೆ ವಿ ಕಾಲ್ ದಮ್ ಆಸ್ ನಾನ್ ಕಾರ್ಡೇಟ್. ಕಾರ್ಡೇಟ್ ಅಲ್ಲ ಅವರು, ಅದಕ್ಕೆ ಅವರನ್ನ ನಾನ್ ಕಾರ್ಡೇಟ್ಸ್ ಅಂತ ಕರಿತೀವಿ. ಯಾರದು ನಾನ್ ಕಾರ್ಡೇಟ್? ರೈಟ್ ಫ್ರಮ್ ಇವರ್ ಪೋರಿಫೆರನ್ಸ್ ಟಿಲ್ ಎಕೈನೋಡರ್ಮೆಟಾ. ಪೋರಿಫೆರಾದಿಂದ ಹಿಡಿದು ಎಕೈನೋಡರ್ಮ್ಸ್ ತನಕ. ಲುಕ್ ಹಿಯರ್, ಪೋರಿಫೆರಾ ಟು ಎಕೈನೋಡರ್ಮೆಟಾ. ಪೋರಿಫೆರಾ ಇಂದ ಹಿಡಿದು ಎಕೈನೋಡರ್ಮ್ಸ್ ತನಕ ನಾವೇನ್ ನೋಡ್ತೀವಿ, ದಟ್ ಈಸ್ ಆಕ್ಚುಲಿ ಯು ನೋ ವಾಟ್ ಯರ್ ನಾನ್ ಕಾರ್ಡೇಟ್ಸ್ ಅಂತ ಕರಿತೀವಿ. ಮಕ್ಕಳೇ, ಇಲ್ಲಿಗೆ ನಮ್ಮ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅರ್ಥ ಆಯಿತು. ದಟ್ ಈಸ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಸಿಮೆಟ್ರಿ, ಜರ್ಮ್ ಲೇಯರ್, ಸೀಲೋಮ್, ಮೆಟಾಮೆರಿಸಮ್, ಅಟ್ ಲಾಸ್ಟ್ ನೋಟೋಕಾರ್ಡ್. ಒಂದು ಅಡಿಷನಲ್ ಇನ್ಫಾರ್ಮೇಶನ್ ನನಗೆ ಹೇಳಬೇಕಾಗತ್ತೆ. ವೆನ್ ಐ ಟಾಕ್ಡ್ ಅಬೌಟ್ ದ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಥವಾ ಆರ್ಗನ್ ಸಿಸ್ಟಮ್ ಅಂತ ಮಾತಾಡಿದಾಗ, I'll take digestive system. Some of them will have open type of digestive system, some of them will have closed. ಒಂದೇ ಒಂದು ಓಪನಿಂಗ್ ಇತ್ತು, ಬರೀ ಮೌತೇ ಇತ್ತು, ಬರೀ ಒಂದು ಓಪನಿಂಗ್ ಅಲ್ಲೇ ಇಂಜೆಕ್ಷನ್ ಆಗುತ್ತೆ, ಎಜೆಕ್ಷನ್ ಆಗುತ್ತೆ. ದ ಮೌತ್ ಇಟ್ ಸೆಲ್ಫ್ ಆಕ್ಟಿಂಗ್ ಆಸ್ ಬೋತ್ ಮೌತ್ ಅಂಡ್ ಆಸ್ ವೆಲ್ ಆಸ್ ಏನಸ್. ಇಮ್ಯಾಜಿನ್, ಅದನ್ನು ನಾವು ಇನ್ಕಂಪ್ಲೀಟ್ ಅಂತ ಕರಿತೀವಿ. ಯಾರಿಗೆ ಎರಡು ಓಪನಿಂಗ್ ಇರುತ್ತೆ ಅವ್ರಿಗೆ ನಾವು ಕಂಪ್ಲೀಟ್ ಅಂತ ಕರಿತೀವಿ. ಅದೇ ರೀತಿ ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ನಾವು ಡಿವೈಡ್ ಮಾಡ್ಕೊಳ್ಬೋದು, ಕ್ಲೋಸ್ ಅಂಡ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಯಾರಲ್ಲಿ ಬ್ಲಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರುತ್ತೆ, ಇಫ್ ದ ಸೆಲ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಬ್ಲಡ್ ಡೈರೆಕ್ಟ್ಲಿ, ವಿ ಕಾಲ್ ದಮ್ ಆಸ್ ಅ ಓಪನ್, ಬಿಕಾಸ್ ದೇ ಹ್ಯಾವ್ ಅ ಓಪನ್ ಸ್ಪೇಸ್, ಸೈನಸಸ್, ಓಕೆ, ಅಥವಾ ಹಿಮೋಸೀಲ್, ಲೈಕ್ ದಟ್. ಯಾರಲ್ಲಿ ಬ್ಲಡ್ ವೆಸಲ್ಸ್ ಮುಖಾಂತರ ಕ್ಲೋಸ್ಡ್ ಚಾನಲ್ಸ್ ಅಲ್ಲಿ ಬ್ಲಡ್ ಕಾಂಟ್ಯಾಕ್ಟ್ ಬರುತ್ತೆ ಮಕ್ಕಳು, ಅದನ್ನು ನಾವು ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ವಿಲ್ ಬಿ ಲರ್ನಿಂಗ್ ಇನ್ ಈಚ್ ಫೈಲಮ್ ವೆದರ್ ಡು ದೇ ಹ್ಯಾವ್ ಅ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್, ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಇಲ್ಲಿಗೆ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಮುಗಿತು. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಅ ಟಾಕ್ ಆನ್ ದ ಫಸ್ಟ್ ಫೈಲಮ್. ಮೊದಲನೇ ಫೈಲಮಿನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತಾಡೋಣ, ದಟ್ ಈಸ್ ಪೋರಿಫೆರನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್.